ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಖ್ಯವಾಗಿ ಈ ಒಂದು ಸಂಜೆಯ ಒಂದು ಸಮಯದಲ್ಲಿ ನಮ್ಮ ದೇವರ ನಾಮದಲ್ಲಿಯೂ ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ನಾವು ಕಳೆದ ಒಂದು ದಿನಗಳಿಂದ ಅನೇಕ ಒಂದು ಸತ್ಯವೇದರಂತ ಅನೇಕ ಪಾಠಗಳನ್ನ ನೋಡ್ತಾ ಬಂದಿದ್ದೀರಿ. ಮೊದಲನೇದಾಗಿ ಸತ್ಯವೇದನ ಹೇಗೆ ಓದೋದು ಅಂತಬಿಟ್ಟು ಒಂದು ಪಾಠದಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡ್ರಿ. ಸತ್ಯವೇದಲ್ಲಿರೋಂಥ ಮೂಲ ಭಾಷೆಗಳು ಏನು ಅಂತ ನಾವು ಏನ್ ಮಾಡಿದ್ವಿ, ನಾವು ತಿಳ್ಕೊಂಡ್ರಿ. ಅದೇ ಪ್ರಕಾರ ಅದಾಗಿದ್ದ ನಂತರ ಇನ್ನೊಂದು ಪಾಠದಲ್ಲಿ ಯೇಸು ಕ್ರಿಸ್ತ ಹೆಂಗೆ ಲೋಕರಕ್ಷಕ, ಯಾವ ಪ್ರಕಾರ ಕ್ರಿಸ್ತನ ಮುಖಾಂತರ ಇಡೀ ಲೋಕಕ್ಕೆ ಎಲ್ಲಾ ಜನಗಳು ರಕ್ಷಣೆ ಬರ್ತದೆ ಅಂತ ನೋಡಿದ್ರಿ. ಅದಾಗಿದ ನಂತರ 3 ಲೋಕಗಳು. ಮೊದಲನೇ ಲೋಕ ಹೇಗಿತ್ತು, ಅದು ಯಾವ ಸಮಯದಿಂದ ಯಾವ ಸಮಯಕ್ಕೂ ಇತ್ತು. ಅದಾಗಿದ ನಂತರ 2ನೇ ಲೋಕ, ಆಮೇಲೆ 2ನೇ ಲೋಕನ ಯಾವ ತರ ನಾಶ ಮಾಡ್ತಾರೆ. ಇದಾಗಿದ ನಂತರ ಬರುವಂತ 3ನೇ ಸಾಮ್ರಾಜ್ಯ, ಅದು ಯಾರ್ದಾಗಿರ್ತಾರೆ, ಹೇಗಿರ್ತಾರೆ ಅಂತ ಅನೇಕ ವಿಚಾರಗಳನ್ನ ನೋಡಿದ್ರಿ. ಆಮೇಲೆ ಕಳೆದ ಒಂದು ವಾರಗಳಲ್ಲಿ 3 ಮಾರ್ಗಗಳ ಬಗ್ಗೆ ಅನೇಕ ಒಂದು ರಹಸ್ಯಗಳು ಸತ್ಯವೇದದಲ್ಲಿ ನಾವು ನೋಡಿದ್ರಿ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತು ಒಂದು ತುಂಬಾ ಮುಖ್ಯವಾಗಿರಂತ ಪಾಠ ಸತ್ಯವೇದದಲ್ಲಿ ನಾವು ಏನ್ ಮಾಡೋಣ ನೋಡೋಣ. ದೇವರು ಮನುಷ್ಯನ ತನ್ನ ಸ್ವರೂಪಕ್ಕೆ, ತನ್ನ ಹೋಲಿಕೆಗೆ ಅನುಗುಣವಾಗಿ ಅವನ ಸೃಷ್ಟಿ ಮಾಡಿ ಭೂಲೋಕದಲ್ಲಿ ಎಲ್ಲಾ ಒಂದು ಸೃಷ್ಟಿಗಳ ಮೇಲೆ ಅಧಿಕಾರನ ಏನ್ ಮಾಡ್ತಾರೆ, ಅವನಿಗೆ ಕೊಡ್ತಾರೆ. ಸೊ ಭೂಲೋಕದಲ್ಲಿ ನೋಡ್ಬೇಕಾದ್ರೆ ಮನುಷ್ಯನಿಗೆ ಒಂದು ದೊರೆತನ ಮಾಡುವಂತ ಏನ್ ಮಾಡ್ತಾರೆ, ಒಂದು ಆಶೀರ್ವಾದ ಕೊಡ್ತಾರೆ. ನೋಡಿ, ಓದೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ದಯವಿಟ್ಟು ಯಾರಾದ್ರೂ ಸಹೋದರಿಗಳು ಕನ್ನಡದಲ್ಲಿ ಓದ್ಬೇಕಾಗಿ ಕೇಳ್ಕೊಂತೀನಿ. ಆದಿಕಾಂಡ ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ. ಅವರು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಪರಿಮಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಆಮೇಲೆ ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಸೊ ದೇವರು ಮನುಷ್ಯನ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದ ಸೃಷ್ಟಿ ಮಾಡಿ ಭೂಲೋಕದಲ್ಲಿರುವಂತ ಎಲ್ಲಾ ಪ್ರಾಣಿಗಳ ಮೇಲೆ ಏನ್ ಮಾಡ್ಲಿ, ದೊರೆತನ ಮಾಡ್ಲಿ ಅಂತ ಹೇಳ್ತಾ. ಅಂದ್ರೆ ಭೂಲೋಕಕ್ಕೆ ಮೊದಲನೇ ರಾಜ ಯಾರಪ್ಪ ಅಂತ ನೋಡ್ತೀರಿ ಅಂದ್ರೆ ಆದಾಮನು. ಆದಾಮನಿಗೆ ಎಲ್ಲಾ ತರ ಆಶೀರ್ವಾದ ಮಾಡಿ ಎಲ್ಲಾ ಜೀವ ಜಂತುಗಳ ಮೇಲೆ ನೀನ್ ದೊರೆತನ ಮಾಡು, ಅಧಿಕಾರ ನಡೆಸೋ ಅಂತ ಏನ್ ಮಾಡ್ತಾರೆ, ಅವನಿಗೆ ಒಂದು ರಾಜ್ಯ ಭಾರವನ್ನ ಏನ್ ಮಾಡ್ತಾರೆ, ಅವನಿಗೆ ವಹಿಸ್ಕೊಡ್ತಾರೆ. ಅದಕ್ಕೆ ಅವನಿಗೆ ಒಂದು ಕಿರೀಟನ ಏನ್ ಮಾಡ್ತಾರೆ, ದೇವರು ಅವನಿಗೆ ಇಡ್ತಾರೆ ಅಲ್ವರ. ನೋಡಿ, ಓದನ ಕೀರ್ತನೆ 8ನೇ ಅಧ್ಯಾಯ 4 ಮತ್ತೆ 5ನೇ ವಾಕ್ಯ. ಓದ್ತೀರಾ ಯಾರಾದರೂ ಸಹೋದರಿಗಳು? ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿ ಇಟ್ಟಿ. ವೆರಿ ಗುಡ್ ಸ್ಟಾರ್. ಸೊ ಅದಕ್ಕೆ ನೋಡ್ಬೇಕ್ರೆ ಮನುಷ್ಯ ಎಷ್ಟು ಮಾತ್ರದವನು, ಅವನಿಗೆ ಪ್ರಭಾವವನ್ನು ಮಾನವನ್ ಏನ್ ಮಾಡ್ರಿ ಕಿರೀಟವಾಗಿ ಇಟ್ಟಿದ್ದಿ. ನೀನು ಸೃಷ್ಟಿಸಿರುವಂತ ಎಲ್ಲಾ ಕಾರ್ಯಗಳ ಮೇಲೆ ಅವನಿಗೆ ದೊರೆತನವನ್ನು ಕೊಟ್ಟಿದ್ದಿ ಅಂತ ಹೇಳ್ತಾರೆ. ಆದಿಕಾಂಡದಲ್ಲಿ ಹೇಳಿದಂತ ಮಾತನೇ ಇಲ್ಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಕೀರ್ತನೆಯಲ್ಲಿ ಕೂಡ ಅದೇ ತರ ಹೇಳ್ತಾರೆ, ನೀನು ದೊರೆತನ ಮಾಡಲಿ ಅಂತಂದ್ಬಿಟ್ಟು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಆದಾಮ ಭೂಲೋಕಕ್ಕೆ ಮೊದಲನೇ ರಾಜ್ಯನಾಗಿದ್ದ. ದೇವರು ತನ್ನ ರಾಜ್ಯವನ್ನು ಹಾಗಾದ್ರೆ ಎಲ್ಲಪ್ಪ ಮೊದಲು ಸ್ಥಾಪನೆ ಮಾಡಿದ್ರು ಅಂದ್ರೆ ಈಡೇನ್ ತೋಟದಲ್ಲಿ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಅದಕ್ಕೆ ಮೊದಲನೇ ರಾಜನೇ ನಮ್ಮ ಆದಾಮನೇ ಆಗಿದ್ದು. ಆದ್ರೆ ಏನ್ರಿ, ದೇವರು ಈ ಒಂದು ಕಿರೀಟನ ಕೊಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಒಂದು ಕಂಡೀಷನ್ ಏನ್ ಮಾಡಿದ್ರು, ಅವ್ನಿಗೆ ಕೊಟ್ರು. ಇಡೀ ದೊರೆತನ ಭೂಲೋಕದಲ್ಲಿ ಆಳ್ವಿಕೆ ಮಾಡಕ್ಕೆ ಕೊಡ್ಬೇಕಾದ್ರೆ ಒಂದು ಕಂಡೀಷನ್ ಇತ್ತು ಅಲ್ವರ. ದೇವರ ಒಂದು ಹೇಳಿರಂತ ಮಾತಿಗೆ ಏನಾಗಿರ್ಬೇಕಾಯ್ತು, ವಿಧೇಯರಾಗಿರ್ಬೇಕಾಯ್ತು. ತಿನ್ಬಾರ್ದಾಗಿರಂತ ಹಣ್ಣ ತಿನ್ಬಾರ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರು ಹೇಳಿದ್ದು, ನೀನ್ ಈಡೇನ್ ದೊಡ್ಡದಂತ ಎಲ್ಲಾ ಮರಗಳ ಹಣ್ಣ ಎಚ್ಚೆತ್ತವಾಗಿ ತಿನ್ನು, ಆದ್ರೆ ಒಳ್ಳೇದು ಮತ್ತೆ ಕೆಟ್ಟದು ಅರಿವು ಉಂಟು ಮಾಡಂತ ಹಣ್ಣನ್ನ ಏನ್ ಮಾಡಕ್ ಹೋಗ್ಬಿಡ್ತು, ತಿನ್ನಲೇಬಾರದು. ತಿನ್ನ ದಿನ ನೀನ್ ಸತ್ತೇ ಹೋಗಿವಿ ಅಂತಂದ್ರು. ಆದ್ರೆ ಸೇತಾನಿನ ಕುಯುಕ್ತಿಗಳಿಗೆ ವಂಚನೆಗಳಿಗೆ ಒಳಗಾಗಿ ಏವಾಳ್ನ ವಂಚಿಸಿ ಏನ್ರಿ ಲೋಕದಲ್ಲಿ ಪಾಪ ಬಂತು. ಪಾಪದ ಮುಖಾಂತರ ಅದು ಸಂಬಳ ಮರಣ ಬಂತು. ಅದರಿಂದ ಎಲ್ಲಾ ತರ ಒಂದು ಕೆಟ್ಟತನ ಲೋಕದಲ್ಲಿ ಏನಾಯ್ತು, ಅಲ್ಲಿ ಪ್ರವೇಶಿಸ್ತು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅವಾಗ ಆದಾಮನು ತನ್ನ ರಾಜ್ಯಭಾರಿಯನ್ನ ಕಳ್ಕೊಂಡು ಅವನು ರಾಜ್ಯನಾಗಿರೋದು ಬದಲಾಗಿ ಸೇವಕನಾಗ್ತಾನೆ, ದಾಸನಾಗ್ಬಿಡ್ತಾನೆ. ಯಾದಕ್ಕಪ್ಪ ದಾಸನಾಗ್ತಾನೆ ಅಂತಂದ್ರೆ
ಪಾಪಕ್ಕೆ ಅದರ ಮರಣಕ್ಕೆ ಏನಾಗ್ತಾನೆ, ಅವನು ದಾಸನಾಗ್ತಾನೆ. ದೇವ್ರ ಏನ್ ಮಾಡ್ತಾರೆ, ಅವನ ಈಡನ್ ತೋರ್ತಿನ ಹೊರಗಡೆ ಏನ್ ಮಾಡ್ತಾರೆ, ಕಳಿಸ್ಬಿಡ್ತಾರೆ. ನಿನ್ನ ನಿಮಿತ್ತ ಭೂಮಿ ಏನಾಗಿದೆ, ಶಪಿಸಲ್ಪಟ್ಟಿದೆ ಅಂತ ಅಂದ್ಬಿಟ್ಟು ಅವನ್ನ ಈಡೇನ್ ತೋರ್ತಿನ ಹೊರಗಡೆ ಕಳಿಸ್ಬಿಡ್ತಾರೆ. ನೋಡಿ, ಓದನ ಆದಿಕಾಂಡ 3ನೇ ಅಧ್ಯಾಯ 17ನೇ ವಾಕ್ಯ, ದಯವಿಟ್ಟು ಓದ್ರಿ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ನೋಡ್ರ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನೀನೇನ್ ಮಾಡ್ತೀಯ, ದಿನವೆಲ್ಲ ದುಡ್ದು ದುಡ್ದು ಏನ್ ತಿಂತೀಯ ನೀನು ಭೂಮಿಯ ಹುಟ್ಟುವಳಿನ ತಿಂತೀಯ ಅಂತ ಹೇಳ್ತಾರೆ. ನೋಡ್ರ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಭೂಮಿಗೆ ಏನಂತೆ ಬಂತು, ಶಾಪ ಬಂತು. ಯಾರಿಂದ ಬಂತು ಅಂತಂದ್ರೆ, ನಮ್ಮ ಮೊದಲನೇ ಮೂಲ ಪುರುಷನಾಗಿರಂತ ಆದಾಮನ ಮುಖಾಂತರ ಏನ್ ಬಂತು, ಮರಣದಂಡನೆ ಬಂತು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅವಾಗ ದೇವರು ಸ್ಥಾಪನೆ ಮಾಡಿರಂತ ಒಂದು ಮೊದಲನೇ ರಾಜ್ಯ ಇಲ್ಲದಂತೆ ಆಯಿತು. ದೇವ್ರ ರಾಜ್ಯ ಏನಾಯ್ತು, ಅಲ್ಲಿಂದ ಹೊರಟೋಯ್ತು. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದಾಗಿದ್ದ ನಂತರ ಎಷ್ಟೋ ರಾಜ್ಯಗಳು ಏನಾಗಿದೆ, ಭೂಲೋಕದಲ್ಲಿ ಬಂದಿದೆ. ಅದರ ಆದಾಮು ಏನ್ರಿ ಪಾಪ ಮಾಡಿದ ನಂತರ ಸುಮಾರು 2000 ವರ್ಷಗಳ ನಂತರ ದೇವರು ಇಸ್ರೇಲ್ ಅಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ, ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಲ್ವರ. ಸೊ ಆ ಒಂದು ರಾಜ್ಯ ನೋಡ್ಬೇಕಾದ್ರೆ ಏನ್ರಿ, ದೇವರು ಇಸ್ರೇಲ್ ಅಲ್ಲಿ ಸ್ಥಾಪನೆ ಮಾಡಿರುವಂತ ದೇವ್ರದ್ದು ಏನಾಗಿತ್ತು, ಒಂದು ರಾಜ್ಯವಾಗಿತ್ತು ಅಲ್ವರ. ನೋಡಿ, ಓದನ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ, ದಯವಿಟ್ಟು ಓದ್ರಿ ಯಾರಾದ್ರು. 23. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ನೋಡ್ರ, ಅರಸನಾದ ಅಲ್ಲಿ ಥ್ಯಾಂಕ್ ಯು ಸ್ಟರ್. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೊಲೊಮೋನನು ಯಾರ ಸಿಂಹಾಸನ ಮೇಲೆ ಕೂತ್ಕೊಂಡ ಅಂತ ಹೇಳ್ತಾರೆ ಅಂದ್ರೆ, ಏನ್ರಿ, ದೇವರ ಸಿಂಹಾಸನ ಮೇಲೆ ಕೂತ್ಕೊಂಡ ಅಂತ ಹೇಳ್ತಾರೆ. ದಾವೀದನಿಗೆ ಬದಲಾಗಿ ಯೆಹೋವನ ಸಿಂಹಾಸನ ಕೂತ್ಕೊಂಡು ಏನ್ರಿ ದೊರೆತನ ಮಾಡದಂತೆ ಅಂದ್ರೆ. ಹಂಗಾರೆ ಇಸ್ರೇಲ್ ಅಲ್ಲಿ ಆ ಸಿಂಹಾಸನ ಇದ್ದಿದ್ದು ಯಾರ್ದು ಅಂತಂದ್ರೆ ದೇವ್ರದ್ದು ಅಲ್ವರ. ಅದ್ರ ಮೇಲೆ ದೇವರು ಮನುಷ್ಯನ ಕುಂಡಿಸಿ ತನ್ನ ಆಡಳಿತ ಏನ್ ಮಾಡ್ತಾ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ನಡೀತಾ ಇದ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇಸ್ರೇಲ್ ಅಲ್ಲಿ ಏನ್ರಿ ಸುಮಾರು 21 ರಾಜರುಗಳು ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ ಅಲ್ವರ. ಅದಕ್ಕೆ ಕೊನೆಯ ರಾಜ್ಯನಾಗಿರಂತ ಜಿಡಿಕಿನ್ಗೆ ದೇವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ನಿನ್ನ ಮುಂಡಾಸವನ್ನು ಕಿತ್ತಾಕು ಅಲ್ವರ ಅಂತ ಏನ್ ಮಾಡ್ತಾರೆ, ಕಿರೀಟವನ್ನು ಎತ್ತಾಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವ್ರಿಗೆ ದಂಡನೆ ಏನ್ ಮಾಡ್ತಾರೆ, ಇಸ್ರೇಲ್ನ ಕೊನೆಯ ರಾಜ್ಯನಿಗೆ ವಿಧಿಸ್ತಾರೆ. ಓದನ್ನ ಎಜೆಕಿಯಲ್ 21ನೇ ಅಧ್ಯಾಯ 25ರಿಂದ 27. ಎಜೆಕಿಯಲ್ 21st ಚಾಪ್ಟರ್ 25 to 27. ಇಸ್ರಾಯೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ, ನಿನಗೆ ಸಮಯವು ಹತ್ತರಿಸಿದೆ. ಇದೇ ನಿನ್ನ ಅಪರಾಧದ ಕಡೆಗಾಲ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಮುಂಡಾಸನವನ್ನು ಕಿತ್ತು ಬಿಡು, ಕಿರೀಟವನ್ನು ಎತ್ತಿ ಹಾಕು, ಎಲ್ಲವೂ ವ್ಯತ್ಯಸ್ತವಾಗಲಿ. ಕೆಳಗಿನದನ್ನು ಮೇಲೆ ಮಾಡು, ಮೇಲಿನದನ್ನು ಕೆಳಗೆ ಮಾಡು. ನೋಡ್ರ, ಕಿರೀಟವನ್ನು ಎತ್ತಾಕು, ಮುಂಡಾಸವನೇನ್ರಿ ಬಿಸಾಕು ಅಂತ ಹೇಳ್ತಾರೆ ಎಲ್ಲರ. ಕೆಳದಿದ್ದನ್ನು ಮೇಲಕ್ಕೆ ಮಾಡು, ಮೇಲಕ್ಕಿದ್ದನ್ನು ಕೆಳಕ್ಕೆ ಮಾಡು, ಎಲ್ಲವೂ ವ್ಯತ್ಯಸ್ತವಾಗಲಿ ಅಂತ ಹೇಳ್ತಾರೆ. ಆಮೇಲೆ ಇಷ್ಟ ಮುಂದಕ್ಕೆ ಹೋಗಿ ಇಷ್ಟ ಹಂಗೆ ನಾನು ದೊಬ್ಬಿ ಬಿಡುವೆನು, ದೊಬ್ಬಿ ಬಿಡುವೆನು, ದೊಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಇದ್ದಂತಿರದು. ಅವನಿಗೆ ರಾಜ್ಯವನ್ನು ವಹಿಸುವೆನು. ವೆರಿ ಗುಡ್ ಸ್ಟಾರ್. ಅವನಿಗೆ ರಾಜ್ಯವನ್ನು ಏನ್ ಮಾಡ್ತೀನಿ, ವಹಿಸ್ತೀನಿ ಅಲ್ವರ. ರಾಜ್ಯಕ್ಕೆ ಬಾಧ್ಯನು ಬರುವ ತನಕ ಒಂದು ಇಲ್ಲದಂತಿರುವುದು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಎಲ್ಲ ವ್ಯತ್ಯಾಸವಾಗಲಿ ಅಂತ ಹೇಳ್ತಾರೆ. ರಾಜ್ಯಕ್ಕೆ ಬಾಧ್ಯನು ಯಾರಪ್ಪ ಅಂತಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು, ಕ್ರಿಸ್ತನು ರಾಜಾದಿ ಏನ್ರಿ, ರಾಜ ನಮ್ಮ ಕರ್ತನು, ನಮ್ಮ ಒಡೆಯನು ಅಲ್ವರ. ನೋಡ್ಬೇಕ್ರೆ ಯೇಸು ಕ್ರಿಸ್ತನು ರಾಜಾದಿ ರಾಜ. ಆ ರಾಜ್ಯನು ಬರುವ ತನಕ ಎಲ್ಲವೂ ಏನಾಗ್ಲಿ, ವ್ಯತ್ಯಾಸವಾಗಲಿ ಅಂತ ಏನ್ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ ಏನ್ರಿ, ಇದಾಗಿದ ನಂತರ ಲೋಕದಲ್ಲಿ ಎಷ್ಟೋ ರಾಜ್ಯಗಳು ಬಂತು ಅಲ್ವರ. ಅಸಿರಿಯ ರಾಜ, ಐಗುಪ್ತ ದೇಶದ ರಾಜ, ಎಷ್ಟೋ ರಾಜ್ಯಗಳು ಬಂದ್ರು, ಭೂಲೋಕದಲ್ಲಿ ಆಳ್ವಿಕೆ ಮಾಡಿದ್ರು. ಇವು ಯಾವ ರಾಜ್ಯಗಳು ದೇವ್ರ ರಾಜ್ಯಗಳು ಅಲ್ಲ. ಎಲ್ಲ ಈ ಪ್ರಪಂಚದ ದೇವರ ಒಂದು ರಾಜ್ಯಗಳು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ಮತ್ತೆ ದೇವ್ರ ರಾಜ್ಯ ಭೂಲೋಕದಲ್ಲಿ ಯಾವಾಗ ಬರ್ತದೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ಇವತ್ತಿನ ಹೆಡ್ಲೈನ್ಸ್
ಏನ್ರಿ ನಾವು ನೋಡೋದು ಟಿವಿಯಲ್ಲಿ ಅತಿ ಶೀಘ್ರದಲ್ಲಿ 3ನೇ ಮಹಾಯುದ್ಧ ಇಡೀ ಲೋಕದಲ್ಲಿ ಏನಾಗ್ತಾರೆ ಆಗುವಂತ ಮಹಾಯುದ್ಧ ಅತಿ ಶೀಘ್ರದಲ್ಲಿ ಸಂಭವಿಸ್ತದೆ ಅಂತ ಹೇಳ್ತಾರಲ್ಲ. ಈ ಹೆಡ್ಲೈನ್ಸು ಸತ್ಯವೇದದಲ್ಲಿ 2000 ವರ್ಷಗಳಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ ಬೈಬಲ್ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಕೊಡಲ್ಪಟ್ಟಿದೆ. ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ಒಬ್ಬ ರಾಜ ಕಂಡಂತ ಕನಸಲ್ಲಿ ದೇವರು ಬಹು ಸ್ಪಷ್ಟವಾಗಿ ಏನ್ ಮಾಡಿದಾರೆ ಇಲ್ಲಿ ಕೊಟ್ಟಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ನೋಡ್ಬೇಕಾರೆ ಏನ್ರಿ ನೆಬೂಕದ್ನೆಚ್ಚರ್ ರಾಜ, ಬಾಬಿಲೋನ್ಗೆ ರಾಜನಾಗಿರಂತ ರಾಜ, ಅವನು ಒಂದಿನ ವಿಶ್ರಾಂತಿ ಮಾಡ್ತಾ ಇರ್ಬೇಕಾರೆ, ನಿದ್ದೆ ಮಾಡ್ತಾ ಇರ್ಬೇಕಾರೆ ಏನಪ್ಪಾ ಮಾಡ್ತಾನೆ ಅಂತಂದ್ರೆ ಒಂದು ಕನ್ಸನ್ನ ಏನ್ ಮಾಡ್ತಾನೆ ನೋಡ್ತಾನೆ. ಆ ಕನ್ಸನ್ನ ಕಂಡ್ಬಿಟ್ಟು ಅವನ್ಗೇನ್ರಿ ತುಂಬಾ ತುಂಬಾ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತದೆ. ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟು ಏನ್ರಿ ಬೆಳಿಗ್ಗೆ ಎದ್ಬಿಟ್ಟು ಏನಪ್ಪ ನನ್ ಕನ್ಸು ಕಂಡಂತ ಅರ್ಥ, ಇದನ್ನ ಅರ್ಥ ತಿಳ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಏನಪ್ಪಾ ಮಾಡ್ತಾನೆ ಬಾಬಿಲೋನ್ ರಾಜ ನೆಬೂಕದ್ನೆಚ್ಚರ್ ಏನಪ್ಪಾ ಮಾಡ್ತಾನೆ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಏನ್ರಿ ಎಲ್ಲಾ ಜೋಯಿಷರು, ಎಲ್ಲಾ ಪಂಡಿತರು, ಎಲ್ಲಾ ವಿದ್ವಾಂಸರು, ತನ್ನ ರಾಜ್ಯದಲ್ಲಿರುವಂತ ಎಲ್ಲಾ ಜ್ಞಾನಿಗಳನ್ನ ಕರೆಸ್ಬಿಟ್ಟು ನಾನು ಒಂದು ರಾತ್ರಿ ಮಲಗಿರ್ಬೇಕಾರೆ ಒಂದ್ ಕನ್ಸನ್ನು ಕಂಡೆ, ದಯವಿಟ್ಟು ನೀವ್ ಆ ಕನ್ಸಿನ ಅರ್ಥ ಏನ್ ಮಾಡ್ಬೇಕು ನನಗೆ ಹೇಳ್ಬೇಕು ಅಂತ ಏನ್ ಮಾಡ್ತಾನೆ ರಾಜ ಹೇಳ್ತಾರೆ. ಅದಕ್ಕೆ ಎಲ್ಲಾ ಜೋಯಿಷರು, ವಿದ್ವಾಂಸರು, ಪಂಡಿತರಲ್ಲ ಆಯ್ತು ಸರಿ ರಾಜ, ಅದಕ್ಕೆ ನೀನ್ ಟೆನ್ಷನ್ ತಗೊಂತೀಯಾ, ನೀನ್ ಏನ್ ಕನ್ಸನ್ನ ಕಂಡೆ ದಯವಿಟ್ಟು ಕನ್ಸನ್ ಏನ್ ಮಾಡ ನನ್ಗೆ ತಿಳಿಯಪಡಿಸು, ನಾವೇನ್ ಮಾಡ್ತೀವಿ ನಿಮ್ಗೆ ಅದ್ ಅರ್ಥನ ಹೇಳ್ತೀರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿ ಹಿಂಗ್ ಹೇಳಿದ ತಕ್ಷಣ ರಾಜ ಹೇಳ್ತಾನೆ, ನೋಡಪ್ಪ ನಾನು ಆ ಕನ್ಸನ್ನು ಕೂಡ ಮರ್ತೋಗ್ಬಿಡ್ತೀನಿ, ಅದರಿಂದ ದಯವಿಟ್ಟು ಹೇಳೋರು ಏನ್ ಮಾಡ್ಬೇಕು ಕನ್ಸನ್ನು ಕೂಡ ಹೇಳ್ಬೇಕು, ಆ ಕನ್ಸಿನ ಅರ್ಥ ಕೂಡ ಏನ್ ಮಾಡ್ಬೇಕು ಹೇಳ್ಬೇಕು. ಹೀಗೆ ಹೇಳಿರಂತ ಪಕ್ಷದಲ್ಲಿ ನೀವ್ ಹೇಳಂತದ್ದು ಸತ್ಯನ ಸುಳ್ಳು ಅಂತ ನಂಗೆ ಏನಾಗ್ತಾರೆ ಗೊತ್ತಾಗ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ನೋಡ್ಬೇಕಾರೆ ಹಿಂಗೆ ಹೇಳಿದ ತಕ್ಷಣ ಎಲ್ಲಾ ಜೋಯಿಷರು, ವಿದ್ವಾಂಸರು, ಪಂಡಿತರೆಲ್ಲ ಏನ್ಬಿಡ್ತಾರೆ, ಈ ತರ ಪ್ರಶ್ನೆಗೆ ಯಾರು ಉತ್ತರ ಕೊಡಕ್ ಆಗೋದಿಲ್ಲ, ಈ ತರ ಪ್ರಶ್ನೆ ಯಾವ ರಾಜ್ಯನೋ ಯಾವತ್ತು ಎಂದಿಗೂ ಕೇಳಿಲ್ಲ, ಅದರಿಂದ ರಾಜ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಗೋದೇ ಇಲ್ಲ, ಯಾವ ಮನುಷ್ಯಂಕಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಹಿಂಗ್ ಹೇಳಿದ ತಕ್ಷಣ ರಾಜನ್ಗೆ ಸಿಕ್ಕಾಪಟ್ಟೆ ಕೊಂಡ್ಬಿಡ್ತಾರೆ. ಏನ್ರಿ ರಾಜಾದಿ ರಾಜ, ನೆಬೂಕದ್ನೆಚ್ಚರ್ ರಾಜ, ಬಾಬಿಲೋನ್ಗೆ ರಾಜ, ಅಂಥ ದೊಡ್ಡ ಆಸ್ಥಾನಕ್ಕೆ ರಾಜನ ಮುಂದೆ ಹಿಂಗ್ ಹೇಳಿದ ತಕ್ಷಣ ರಾಜ ಏನ್ ಮಾಡ್ತಾನೆ ಫಸ್ಟ್ ಇಮ್ಮಿಡಿಯೇಟ್ಗೆ ಒಂದು ರಾಜ್ಯಾಜ್ಞೆ ಹೊಡಿಸ್ತಾನೆ. ಯಾರೆಲ್ಲ ಪಂಡಿತರಿದ್ದಲ್ಲೋ, ಜೋಯಿಷಿದ್ರೋ, ವಿದ್ವಾಂಸರಿದ್ದೋ ಎಲ್ಲಾನ ಕರ್ಕೊಂಬಂದು ಶಿರಸೈದನೆ ಮಾಡಬೇಕು, ತಲೆ ಕತ್ತರಿಸ್ಬೇಕು ಅಂತ ಏನ್ ಮಾಡ್ತಾರೆ ಆಜ್ಞೆ ಕೊಡ್ತಾರೆ. ಈ ಮಾತಿನ ಆಜ್ಞೆ ಮೇಲೆಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಅವರು ಸೇನಾಧಿಪತಿ ಆಗಿರಂತ ಏರಿಯಾಕ್ ಇಡೀ ಒಂದು ಸಂಸ್ಥಾನದಲ್ಲಿರೋಂಥ ಜ್ಞಾನಿಗಳು, ವಿದ್ವಾಂಸರು, ಪಂಡಿತರು ಎಲ್ಲಾನ ಕರ್ಕೊಂಬರಕ್ಕೆ ಏನ್ ಮಾಡ್ತಾರೆ ಹೋಗ್ತಾರೆ. ಆವಾಗ ಹೋಗ್ಬೇಕಾದ್ರೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಅಲ್ಲಿ ದಾನಿಯಲ್ಲು ಮತ್ತೆ ಅವ್ರ ಸಂಗಡಿನ ಕೂಡ ಏನ್ ಮಾಡ್ತಾರೆ ಕರ್ಕೊಂಬರಕ್ಕೆ ಏನ್ ಮಾಡ್ತಾರೆ ಹೋಗ್ತಾರೆ. ಅದರ ಅವಾಗ ದಾನಿಯಲ್ಲು ಮತ್ತೆ ಅವ್ರ ಸಂಗಡಿನ ಕರ್ಕೊಂಬರ್ಬೇಕಾದ್ರೆ ದಾನಿಯಲ್ ಕೇಳ್ತಾರೆ, ಏನ ಏರಿಯಾಕವ್ರೆ ಏನಕ್ಕೆ ರಾಜ ಇಂಥ ಒಂದು ಆಜ್ಞೆ ಹೊಡ್ತಿದ್, ಏನ್ ಕಾರಣ, ಏನಾಯ್ತು ಅಂತ ಹೇಳ್ಬೇಕಾರೆ ಅವಾಗ ಏರಿಯಾಕು ಇಡೀ ಮ್ಯಾಟರ್ಲ್ಲ ಏನ್ ಮಾಡ್ತಾರೆ ಹೇಳ್ತಾರೆ. ಅವಾಗ ಇವ್ರೇನ್ ಕೇಳ್ಕೊಂತಾರೆ, ಸರಿ ಆವಾಗ ರಾಜನತ್ರ ದಯವಿಟ್ಟು ನಮ್ಗೆ ಒಂದಿನ ಪರ್ಮಿಷನ್ ಇಸ್ಕೊಡಿ, ನಾವೇನ್ ಮಾಡ್ತೀರಿ ಆ ಕನ್ಸು ಮತ್ತೆ ಕನ್ಸಿನ ಅರ್ಥ ಎರಡೂ ನಾವ್ ಹೇಳ್ತೀರಿ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಈ ಒಂದು ಮನವಿ ಆಧಾರದ ಮೇಲೆ ರಾಜನ ಹತ್ರ ಕೇಳ್ಕೊಂಡಿದ್ಮೇಲೆ ರಾಜ ಒಂದಿನ ಪರ್ಮಿಷನ್ ಕೊಡ್ತಾನೆ. ಆವತ್ತಿನ ದಿನ ರಾತ್ರಿ ದಾನಿಯೇಲ್ ಮತ್ತೆ ಸಂಗಡಿಗರೆಲ್ಲ ಕೂತ್ಕೊಂಡು ಪ್ರಯತ್ನ ಮಾಡಿ ಪ್ರೇಯರ್ ಮಾಡಿ ಆವಾಗ ಇರ್ಬೇಕಾದ್ರೆ ದೇವರು ದಾನಿಯಲ್ಗೆ ರಾಜ ಕಣ್ಣಂತ ಕನಸು ಏನು ಅಂತ ಬಿಟ್ಟು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅದೇ ತಿಳಿಯಪಡಿಸ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರರೇ ನಾನು ಹೇಳಂತ ಮಾತು ಎಲ್ಲ ದಾನಿಯಲ್ 2ನೇ ಅಧ್ಯಾಯಲ್ಲಿ ಕೊಟ್ಟಿದ್ರೆ ದಯವಿಟ್ಟು ಈ ಕ್ಲಾಸ್ ಆಗಿ ಇನ್ಮೇಲೆ ಸ್ವಲ್ಪ ಸಮಯ ಬಿಡು ತಗೊಂಡು ಬೈಬಲ್ನ ದಯವಿಟ್ಟು ನೀವು ಓದ್ಲೇಬೇಕು. ಪ್ರತಿಯೊಬ್ರು ಕ್ರೈಸ್ತವರು ಇದನ್ನ ತಿಳ್ಕೊಂಡಂತ ಒಂದು ಇಂಪಾರ್ಟೆಂಟ್ ಆಗಿರೋ ವಿಚಾರ, ದಯವಿಟ್ಟು ನೀವೇನ್ ಮಾಡಿ ಒಂದು ಓದಿ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಕನಸನ್ನ ಎಲ್ಲ ಗೊತ್ತಾಗಿದ್ಮೇಲೆ ಬೆಳಿಗ್ಗೆ ಮುಂಜಾನೆ ಹೇಳ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ದಾನಿಯಲ್ ಏನ್ ಮಾಡ್ತಾರೆ ರಾಜ ಮುಂದೆ ನೀವು ನಿಂತ್ಕೊಂತಾರೆ, ರಾಜ ನೀನು ಕಂಡಂತ ಕನ್ಸು ಈ ತರ ಇತ್ತು, ಆ ಒಂದು ಕನ್ಸು ಮತ್ತೆ ಕನ್ಸಿನ ಅರ್ಥ ನಾನೇನ್ ಮಾಡ್ತೀನಿ ನಿಮ್ಗೆ ದೇವ್ರ ಕೃಪೆಯಿಂದ ನಿಂಗೆ ಹೇಳ್ತೀನಿ ಅಂತ ಹೇಳಿದ್ಮೇಲೆ ಸರಿ ರಾಜ ಆಯ್ತಪ್ಪ ಹೇಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವಾಗ ದಾನಿಯಲ್ ಆರಂಭ ಮಾಡ್ತಾರೆ, ರಾಜ ನೀನ್ ರಾಜಾದಿ ರಾಜ, ನೀನು ಏನ್ರಿ ಒಂದು ಎಲ್ಲವನ್ನು ಆಡಳಿತ ಮಾಡುವಂತ ಒಂದು ರಾಜ್ಯ, ಎಲ್ಲಾ ಒಂದು ದೊರೆತನ, ಎಲ್ಲ ಅಧಿಕಾರವನ್ನು ದೇವ್ರು ಏನ್ ಮಾಡಿದ್ರೆ ನಿನ್ಗೆ ವಹಿಸ್ಕೊಟ್ಟಿದ್ದಾರೆ. ಅದರಿಂದ ನೀನಾಗಿದ ನಂತರ ಯಾವ ರಾಜ್ಯಗಳು ಬರ್ತದೆ, ಏನೆಲ್ಲ ಆಗ್ತದೆ ಅಂತಂದ್ಬಿಟ್ಟು ನೀವು ಬಹು ಚಿಂತೆಯಿಂದ ನೀನು ಇರ್ಬೇಕಾದ್ರೆ
ಈ ಕನಸಿನ ಮುಖಾಂತರ ದೇವರು ಏನಾಗ್ತದೆ ಅಂತಂದ್ಬಿಟ್ಟು ನಿಂಗೆ ಏನ್ ಮಾಡಿದಾರೆ ತಿಳಿಸಿದರೆ ಅಂತ ಏನ್ ಮಾಡ್ತಾರೆ ಇದರಲ್ಲಿ ಅವ್ರು ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ನೋಡ್ಬೇಕಾರೆ ಅವಾಗ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಅವಾಗ ದಾನಿಯೇಲ್ ಹೇಳ್ತಾರೆ, ರಾಜ ನೀನು ಕಂಡಂತ ಒಂದು ಕನಸಿನಲ್ಲಿ ಒಂದು ಅಮೋಘವಾಗಿರೋಂಥ ಒಂದು ಶಿಲೆ, ಒಂದು ವಿಶೇಷವಾಗಿರೋಂಥ ಶಿಲೆ ಏನ್ ಮಾಡಿದೆ ನೀನು ನೋಡ್ದೆ. ಆ ಒಂದು ಶಿಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಅದು ತಲೆ ಬಂಗಾರದಿಂದ ಮಾಡಲ್ಪಟ್ಟಿತ್ತು, ಅದರ ಭುಜ ಮತ್ತೆ ತೋಳು ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು, ಅದರ ಹೊಟ್ಟೆ ಮತ್ತೆ ತೊಡೆ ತಾಮ್ರದಿಂದ ಮಾಡಲ್ಪಟ್ಟಿತ್ತು, ಅದರ ಕಾಲು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು, ಅದರ ಪಾದ ಭಾಗ ಕಬ್ಬಣ ಮತ್ತು ಜೇಡಿ ಮಣ್ಣು ಮಿಶ್ರಣವಾಗಿರಂತ ಒಂದು ಭಾಗವಾಗಿತ್ತು. ಹೀಗೆ ನೀನು ಆ ಒಂದು ಶಿಲೆಯನ್ನು ನೋಡಿ ತುಂಬಾ ಕೊಂಡಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿರಂತ ಒಂದು ಪರ್ವತದಿಂದ ಯಾವುದೇ ಮನುಷ್ಯ ಕೈ ಮುಡ್ದಿರಂತ ಒಂದು ಕಲ್ಲು ಬಂದು ಪಾದ ಭಾಗ ಕೊಡ್ದಿ ಪುಡಿ ಪುಡಿ ಮಾಡಿ ಧ್ವಂಸ ಮಾಡ್ತು. ಯಾವ ತರ ಧ್ವಂಸ ಮಾಡ್ತು ಅಂತಂದ್ರೆ ಆ ಒಂದು ಶಿಲೆನ ಸಂಪೂರ್ಣವಾಗಿ ಬೂದಿ ತರ ಮಾಡಿ ಏನ್ರಿ ಕಣದ ಒಂದು ಒಟ್ಟಿನ ತರ ಮಾಡ್ತು. ಆಮೇಲೆ ಜೋರಕ್ಕೆ ಒಂದು ಬಿರುಗಾಳಿ ಬಂದು ಆ ಒಟ್ಟನ್ನೆಲ್ಲ ಆ ಧೂಳನ್ನೆಲ್ಲ ಬೀಸ್ಕೊಂಡು ಹೊಟ್ಟೋಯ್ತು. ಕೊನೆಗೆ ಆ ರಾಜ್ಯವೇ ಇಲ್ಲದಂತೆ ಆಗಿ ಹೋಯ್ತು, ಆ ಶಿಲೆನೇ ಇಲ್ಲದಂತೆ ಆಗಿ ಹೋಯ್ತು. ಆ ಒಂದು ಬಂದು ಅಪ್ಪಳಿಸಿರುವಂತ ಬಂಡೆ ಇದಾಗಿದ್ದ ನಂತರ ನಿಧಾನವಾಗಿ ಬೆಳೆದು 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 ದೊಡ್ಡ ಪರ್ವತವಾಗೋಯ್ತು. ಅದು ಭೂಲೋಕ ಎಲ್ಲ ಏನಾಗ್ಬಿಡ್ತು ಆವರಿಸ್ಕೊಡಂತ ದೊಡ್ಡ ಪರ್ವತ ಆಗೋಯ್ತು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಹಿಂಗ್ ಹೇಳಿದ ತಕ್ಷಣ ರಾಜನ್ಗೆ ಫುಲ್ ಖುಷಿ ಆಗ್ಬಿಡ್ತದ್ರಿ. ಯಾಕಂದ್ರೆ ರಾಜ ಏನ್ ನೋಡದ್ನ ಕನ್ಸು ಹಾಗೆ ಡಿಟ್ಟೋ ಪಕ್ಕ ಎಕ್ಸಾಕ್ಟ್ ಆಗಿ ಪಿನ್ ಟು ಪಿನ್ ಹೇಳಿದ ತಕ್ಷಣ ರಾಜನ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ, ಈ ಮನುಷ್ಯ ಅವನ ಕನ್ಸಿನ ಅರ್ಥ ಹೇಳ್ತಾನೆ, ಅವನು ಹೇಳಿದ್ರೆ ಸತ್ಯನೇ ಹೇಳ್ತಾನೆ, ಅದು ಕರೆಕ್ಟ್ ಆಗಿರ್ತಾರೆ ಅಂತ ಏನ್ ಮಾಡ್ತಾರೆ ರಾಜನ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಇದರ ವಿವರಣೆ ಏನು ಅಂತಂದ್ಬಿಟ್ಟು ದಾನಿಯಲ್ಲಿ ವಿವರಿಸ್ತಾರೆ. ಓದನ ದಾನಿಯಲ್ಲಿ 2ನೇ ಅಧ್ಯಾಯ 37-38 ವಾಕ್ಯ, ದಯವಿಟ್ಟು ಯಾರು ಓದ್ತೀರಾ? ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಅರಸೆ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ಆಮೇಲೆ ನೀನೇ ಆ ಬಂಗಾರದ ತಲೆ, ನಿನ್ನ ನೀನೇ ಆ ಬಂಗಾರದ ತಲೆ. ನೋಡ್ರ ಸತ್ಯವೇದದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿರೋ ನೋಡಿದ್ರಿ. ಅದಕ್ಕೆ ಹೇಳೋದು ಬೈಬಲ್ ಡಿಕ್ಷನರಿ. ಓ ಅರಸನೇ ಅಲ್ವರ ನೋಡ್ಬೇಕಾರೆ ಏನ್ರಿ ಪರಲೋಕದ ದೇವರು ನಿನಗೆ ರಾಜ್ಯವನ್ನು ಬಲವನ್ನು ಮಹಿಮೆಯನ್ನು ಅಧಿಕಾರವನ್ನು ಏನ್ ಮಾಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ. ಭೂಲೋಕದಲ್ಲಿರೋಂತ ಎಲ್ಲಾ ಪ್ರಾಣಿಗಳ ಮೇಲೆ ಎಲ್ಲಾ ಪಶುಗಳ ಮೇಲೆ ದೊರೆತನ ಮಾಡಕ್ ನಿಂಗೆ ಏನ್ ಮಾಡಿದಾರೆ ಕೃಪೆ ಕೊಟ್ಟಿದ್ದಾರೆ. ನೀನೇ ಆ ಬಂಗಾರದ ತಲೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇಲ್ಲಿ ನೋಡಿರಂತ ವಾಕ್ಯ ನಾವು ಎಲ್ಲಪ್ಪ ಓದಿದ್ರಿ ಅಂತಂದ್ರೆ ಆದಾಮಿಗೆ ಹೇಳ್ತಾರೆ ಗೊತ್ತಾ, ಏನ್ರಿ ಕಿರೀಟವನ್ನು ಕೊಟ್ಟಿ ದೊರೆತನವನ್ನು ಕೊಟ್ರು ಅಂತ ಹೇಳ್ತಾರೆ ಗೊತ್ತಾ. ಕೀರ್ತನೆ 8ನೇದಲ್ಲಿ ಓದಲ ವಾಕ್ಯ ಇದೇ ವಾಕ್ಯ ನೆಬೂಕದ್ನೆಚ್ಚರ್ ರಾಜನ್ಗೆ ಹೇಳ್ತಾರೆ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ ಏನ್ರಿ ದೇವರು ಈ ರಾಜ್ಯವನ್ನು ಯಾರಿಗಪ್ಪ ಕೊಟ್ಟಿದ್ರು ಅಂದ್ರೆ ಅನ್ಯ ಜನಾಂಗದ ರಾಜ್ಯಗಳಿಗೆ ಏನ್ ಮಾಡಿದ್ರು ದೇವರೇ ಒಪ್ಪಿಸ್ಕೊಟ್ಟಿದ್ರು. ಅದಕ್ಕೆ ಆ ಬಂಗಾರದ ತಲೆ ನೀನೇ ಅಂತಂದ್ರೆ ಬಾಬಿಲೋನ್ ರಾಜ್ಯ. ಇದಾಗಿದ್ದ ನಂತರ ಅನೇಕ ಒಂದು ರಾಜ್ಯಗಳು ಬರ್ತದೆ. ಅದು ಹೇಗಿರ್ತಾರೆ ಅಂತ ದಾನಿಯೇಲ್ ಹೇಳ್ತಾರೆ ನೋಡಿ. ಓದನ 39ನೇ ವಾಕ್ಯ 40ನೇ ವಾಕ್ಯ. ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಅನಂತರ ಬೇರೊಂದು 3ನೇ ರಾಜ್ಯವು ತಾಮ್ರದ್ದಾಗಿ ತಲೆದೋರಿ ಭೂಮಂಡಲವನ್ನೆಲ್ಲ ಆಳುವುದು. 4ನೆಯ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ. ಕಬ್ಬಿಣವು ಎಲ್ಲಾ ವಸ್ತುಗಳನ್ನು ಚೂರು ಚೂರಾಗಿ ಹೊಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು. ಹೆಜ್ಜೆಗಳಲ್ಲಿ ಥ್ಯಾಂಕ್ ಯು ಸ್ಟಾರ್. ಒಂದನ್ನು ನೋಡ್ಕೊಳೋಣ ಸ್ಟಾರ್. ಓಕೆ, ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನೀನಾದ ತರುವಾಯ ಇನ್ನೊಂದು ರಾಜ್ಯ ಬರ್ತಾರೆ, ಅದೇ ನಿನಕ್ಕಿಂತ ಕನಿಷ್ಠವಾಗಿರ್ತಾರೆ. ಅದೇ ಏನ್ರಿ ಆ ಒಂದು ಬೆಳ್ಳಿಯ ಭುಜಗಳು. ಇದಾಗಿದ ನಂತರ ಬರುವಂತ 3ನೇ ರಾಜ್ಯನೇ ಯಾವ್ದಪ್ಪ ಅಂತ ನೋಡ್ತೀರಿ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಅದೇ ಏನ್ರಿ ತಾಮ್ರದಾಗಿರ್ತದೆ. ಇದಾಗಿದ ನಂತರ ಬರುವಂತ 4ನೇ ರಾಜ್ಯ ಅದು ಇನ್ನಷ್ಟು ಏನಾಗಿರ್ತಾರೆ ಕನಿಷ್ಠವಾಗಿರ್ತಾರೆ, ಅದೇ ಬಲಶಾಲಿ ಆಗಿರ್ತಾರೆ.
ಎಲ್ಲವನ್ನು ಧ್ವಂಸ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ದಾನಿಯೇಲ್ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಒಂದೊಂದು ಭಾಗಗಳ ಅರ್ಥ ಏನು ತಂದು ದಾನಿಯೇಲ್ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಕ್ಲೀನ್ ಆಗಿ ಹೇಳ್ಬಿಡ್ತಾರೆ ಅಲ್ವರ. ಸರಿ, 41ರಿಂದ 43ನೇ ವಾಕ್ಯ ಓದಿ ಇಷ್ಟ. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವೂ ಆಗಿದ್ದದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲ್ಬೆರಳುಗಳ ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಬೆಂಡು. ಥ್ಯಾಂಕ್ ಯು ಸ್ಟರ್. ಸೊ ಅದಕ್ಕೆ ನೋಡ್ಬೇಕ್ರೆ ಆ ಒಂದು ಏನ್ರಿ ಕಾಲು ಕಬ್ಬಿಣದಾಗಿತ್ತು, ಆದ್ರೆ ಆ ಒಂದು ಪಾದದ ಬೆರಳುಗಳು ಏನಪ್ಪಾ ಆಗಿತ್ತು ಅಂದ್ರೆ ಕುಂಬಾರ ಮಣ್ಣಿನ ಜೊತೆ ಏನಾಗಿತ್ತಂತೆ ಮಿಶ್ರಣವಾಗಿತ್ತು. ಹೇಗೆ ಕಬ್ಬಣ ಮತ್ತೆ ಜೇಡಿ ಮಣ್ಣು ಮಿಶ್ರಣ ಆಗೋದಿಲ್ಲೋ ಆ ರೀತಿ ಇವೆರಡು ರಾಜ್ಯಗಳು ಭಿನ್ನ ಭಿನ್ನವಾಗಿರ್ತದೆ. ಆದ್ರೆ ಏನ್ರಿ ಈ ಒಂದು ಒಟ್ಟಾಗಿರೋದು ತಾತ್ಕಾಲಿಕವಾಗಿರ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಆ ಪಾದ ಭಾಗದಲ್ಲಿ ಕಬ್ಬಣ ಜೇಡಿ ಮಣ್ಣು ಮಿಶ್ರಣ ಆಗಿರೋಂಥದ್ದು ಏನ್ರಿ ಅಲ್ಲಿ ದಾನಿಯೇಲ್ ತುಂಬಾ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ, 2 ರಾಜ್ಯಗಳು ಏನ್ತಾರೆ ಮಿಶ್ರಣವಾಗಿರ್ತಾರೆ ಅಂತ ಅಲ್ವರ. ಹಾಗೆ ನೋಡ್ಬೇಕ್ರೆ ಒಂದು ದೂರದ ಬೆಟ್ಟದಿಂದ ಯಾವುದೇ ಮನುಷ್ಯನು ಕೈಯಿಂದ ಮುಡ್ದಿರಂತ ಒಂದು ಕಲ್ಲು ದಿಢೀರ್ ಒಂದು ಅಪ್ಪಳಿಸ್ತಲ್ಲ, ಅದಕ್ಕೆ ಅರ್ಥ ದಾನಿಯೇಲ್ ಏನ್ ಹೇಳ್ತಾರೆ ಅಂತಂದ್ರೆ 44ನೇ ವಾಕ್ಯ ಓದಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. 44ನೇ ವಾಕ್ಯ ಅಷ್ಟ. ಓದಿ ಓದಿ ಬ್ರದರ್. ಆ ರಾಜ್ಯರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ಮಾಣ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ವೆರಿ ಗುಡ್ ಸ್ಟಾರ್. ಆ ರಾಜ್ಯದ ದಿನದಲ್ಲಿ ದೇವರು ತನ್ನ ರಾಜ್ಯವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರಂತೆ? ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅದಕ್ಕೆ ಎಲ್ಲವನ್ನು ಸ್ಥಾಪನೆ ಮಾಡಿ ಎಲ್ಲವನ್ನು ಏನ್ ಮಾಡ್ತಾರೆ ಧ್ವಂಸ ಮಾಡಿ ಮೇಲೆ ಇದು ನಿರಂತರವಾಗಿ ಏನಾಗಿರ್ತಂತೆ ನಿಲ್ಲುವುದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದನ್ನ ಏನ್ರಿ ಅಲ್ಲಿ ಹೇಳಿದ ತಕ್ಷಣ ರಾಜನಿಗೆ ಏನಾಗ್ಬಿಡ್ತಾರ್ರಿ, ಫುಲ್ ಖುಷಿ ಆಗ್ಬಿಡ್ತಾರ್ರಿ ಅಲ್ರ. ಎಷ್ಟು ಖುಷಿ ಆಗ್ಬಿಡ್ತಾರೆ ಅಂತಂದ್ರೆ ಏನಪ್ಪಾ ನಾನ್ ಕಂಡಂತ ಕನ್ಸನ ಅಷ್ಟೇ ಚೆನ್ನಾಗಿ ಹಂಗೆ ವಿವರಣೆ ನಾನು ನೋಡ್ದಂತ ರೀತಿಯಲ್ಲಿ ಹೇಳ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ದಾನಿಯೇಲ್ಗೆ ಏನ್ ಮಾಡ್ತಾರೆ ಎಲ್ಲಾ ಪುರಸ್ಕಾರ ಕೊಟ್ಟಿ ಎಲ್ಲಾ ಸನ್ಮಾನ ಕೊಟ್ಟು ಏನ್ ಮಾಡ್ತಾರೆ ಅವನ್ನ ತುಂಬಾ ಗೌರವಿಸ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಹೇಳುವಂತ 4 ರಾಜ್ಯಗಳು ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದು ಸಣ್ಣ ಪುಟ್ಟ ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾ ಇಲ್ಲ ಇಲ್ಲಿ ಹೇಳ್ತಾ ಇಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇಲ್ಲಿ ಹೇಳಂತ ಒಂದು ರಾಜ್ಯಗಳು ಯಾವ್ದಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ದೊಡ್ಡ ದೊಡ್ಡ ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರದಲ್ಲ, ಯೂನಿವರ್ಸಲ್ ಎಂಪೈರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇಡೀ ಭೂಮಂಡಲವನ್ನು ಆಳ್ವಿಕೆ ಮಾಡಿರಂತ ಯೂನಿವರ್ಸಲ್ ಎಂಪೈರ್ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರದು. ಇದಕ್ಕೆ ಸತ್ಯವೇದಲ್ಲೇ ಕ್ಲೂ ಕೊಟ್ಬಿಟ್ರು. ಆ ಬಂಗಾರದ ತಲೆ ಯಾರು? ನೀನೇ. ಅಂದ್ರೆ ಬಂಗಾರದ ತಲೆ ಅಂತಂದ್ರೆ ಬಾಬಿಲೋನ್ ರಾಜ್ಯ. ಮೊದಲು ಭೂಲೋಕದಲ್ಲಿ ಆಳ್ವಿಕೆ ಮಾಡಂತ ಒಂದು ರಾಜ್ಯ ಯಾವ್ದಪ್ಪ ಅಂದ್ರೆ ಬಾಬಿಲೋನ್ ರಾಜ್ಯ. 606 ಕ್ರಿಸ್ತ ಪೂರ್ವದಿಂದ 538 ಕ್ರಿಸ್ತ ಪೂರ್ವದವರೆಗೂ ಏನ್ರಿ ಆಳ್ವಿಕೆ ಮಾಡಿರಂತ ರಾಜ್ಯ. ಇದಾಗಿದ ನಂತರ ಬಂದಿರುವಂತ 2ನೇ ರಾಜ್ಯನೇ ಏನ್ರಿ ಏನ್ರಿ ತೋಳುಗಳು ಏನಾಗಿರೋದು ಬೆಳ್ಳಿದಾಗಿರಂಥದ್ದು ಮೇದೋ ಪರ್ಷಿಯ ರಾಜ್ಯ. 538 ಕ್ರಿಸ್ತ ಪೂರ್ವದಿಂದ 331 ಕ್ರಿಸ್ತ ಶಕದವರೆಗೂ ಆಳ್ವಿಕೆ ಮಾಡಿದಂತ ರಾಜ್ಯ. ಇದಾಗಿದ ನಂತರ ಬಂದಿರುವಂತ 3ನೇ ರಾಜ್ಯನೇ ಗ್ರೀಸ್ ರಾಜ್ಯ. 331 ಕ್ರಿಸ್ತ ಪೂರ್ವದಿಂದ 160 ಕ್ರಿಸ್ತ ಪೂರ್ವದವರೆಗೂ ಆಳ್ವಿಕೆ ಮಾಡಿದಂತ ಗ್ರೀಸ್ ರಾಜ್ಯ. ಇದಾಗಿದ ನಂತರ ಬಂದಿರುವಂತ 4ನೇ ರಾಜ್ಯನೇ ರೋಮ್ ರಾಜ್ಯ. 160 ಕ್ರಿಸ್ತ ಪೂರ್ವದಿಂದ 470 ಕ್ರಿಸ್ತ ಶಕದವರೆಗೂ ಆಳ್ವಿಕೆ ಮಾಡಿದಂತ ರಾಜ್ಯ ಯಾವ್ದಪ್ಪ ಅಂದ್ರೆ ರೋಮ್ ರಾಜ್ಯ. ನಮ್ಮ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾರೆ ಇದ್ದಿದ್ದು ಯಾವ ರಾಜ್ಯ ಅಂತ ನೋಡ್ತೇನೆ ಅಂದ್ರೆ ಇದೇ ರೋಮ್ ರಾಜ್ಯ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಬೈಬಲ್ ಡಿಕ್ಷನರಿ ದಾನಿಯೇಲ್ 2:38 ಆ ಬಂಗಾರದ ತಲೆ ನೀನೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಅದು ಬಾಬಿಲೋನ್ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಆ ಒಂದು ಭುಜ ಬೆಳ್ಳಿಗಳಾಗಿರೋದು ಮೇದೋ ಪರ್ಷಿಯ ರಾಜ್ಯನ ಸೂಚನೆ ಮಾಡ್ತಾರೆ. 2 ಭುಜಗಳು ಹೇಗಿದೆಯೋ ಅಥವಾ 2 ರಾಜ್ಯಗಳು ಸೇರಿ ಆಳ್ವಿಕೆ ಮಾಡಿದಂತ ಏನ್ರಿ ರಾಜ್ಯ. ಆ 3ನೇ ರಾಜ್ಯ ಯಾವುದು ಅಂತ ನೋಡ್ತೀರಿ? ಗ್ರೀಸ್ ರಾಜ್ಯ. ಅಲೆಕ್ಸಾಂಡರ್ ಗ್ರೇಟ್
ಅಲೆಕ್ಸಾಂಡರ್ ಗ್ರೇಟ್ನೇ ಅಲ್ಲೇನ್ರಿ ತಾಮ್ರಕ್ಕೆ ಆ ಒಂದು ತೊಡೆ ಮತ್ತೆ ಹೊಟ್ಟೆ ಬಗ್ಗೆ ಏನ್ ಮಾಡಿದ್ರೆ ಹೋಲಿಕೆ ಮಾಡೋದು. 4ನೇ ರಾಜ್ಯ ಕಬ್ಬಣದ ತರ ಕಾಲಿರಂತ ಕ್ರೂರವಾಗಿ ಆಳ್ವಿಕೆ ಮಾಡಿರಂತ ರೋಮ್ ರಾಜ್ಯನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರೋಸುಗಳೇ, ಈ ಶಿಲೆಯಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಬರ್ತಾ ಬರ್ತಾ ಲೋಹಗಳ ಬೆಲೆ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಆದ್ರೆ ಅದೇ ಪ್ರಕಾರ ನೋಡ್ಬೇಕಾದ್ರೆ ಇದರ ಬಲ ಏನಾಗ್ತಿದೆ, ಬರ್ತಾ 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 ಜಾಸ್ತಿ ಆಗ್ತಾರೆ ನೋಡ್ತೀರಿ. ಇದೇನಪ್ಪ ಸೂಚನೆ ಮಾಡ್ತದೆ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಮನುಷ್ಯನ ಬೆಲೆ ರಾಜ್ಯಗಳಾಗಿ ರಾಜ್ಯ ಬರ್ತಾ 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 ಮನುಷ್ಯನ ಬೆಲೆ ಏನಾಯ್ತು, ಕಮ್ಮಿ ಆಯ್ತು. ಆದ್ರೆ ಬಲ ಏನಾಯ್ತು, ಶಕ್ತಿ ಅವರ ಆಡಳಿತ ತುಂಬಾ ಕ್ರೂರವಾಗಿ ಆಯ್ತು. ಬಾಬಿಲೋನ್ಕಿಂತ ಮೋಸವಾಗಿ ಆಳ್ವಿಕೆ ಮಾಡಿದವರು ಮೇಧ ಪುರುಷ, ಎಲ್ಲಾರ್ಕಿಂತ ಮೋಸವಾಗಿ ಆಳ್ವಿಕೆ ಮಾಡಿದವರು ರೋಮ್ ರಾಜ್ಯದವರು, ತುಂಬಾ ಕ್ರೂರವಾಗಿ ಆಳ್ವಿಕೆ ಮಾಡೋರು. ಆಮೇಲೆ ಬಲ ಜಾಸ್ತಿ ಏನಾಗಿತ್ತು ಅವ್ರಿಗಿತ್ತು. ಮನುಷ್ಯನ ಬೆಲೆನೇನಾಯ್ತು, ಬರ್ತಾ ಬರ್ತಾ ಕಮ್ಮಿ ಆಯ್ತು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಒಂದು ಪಾದ ಭಾಗದಲ್ಲಿ ಕಬ್ಬಣ ಮತ್ತೆ ಜೇಡಿಮಣ್ಣು ಮಿಶ್ರಣ ಆಗಿತ್ತಲ್ಲ, ಇದು ರಹಸ್ಯ ಏನು? ಇದನ್ನ ದಾನಿಯೇಲ್ ಹೇಳ್ತಾರೆ ನೋಡಿ. ದಾನಿಯೇಲ್ 2ನೇ ಅಧ್ಯಾಯ 41-43 ದಯವಿಟ್ಟು ಓದಿ. ದಾನಿಯೇಲ್ 2:41-43. ಪಾದಗಳಲ್ಲಿ ಮತ್ತು ಬೆರಳುಗಳಲ್ಲಿ ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕಬ್ಬಿಣವು ಆಗಿದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲ್ಬೆರಳುಗಳ ಒಂದು ಅಂಶವು ಕಬ್ಬಿಣದ ಒಂದು ಅಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಜೊಂಡಿಯಾಗಿರುವುದು. ಕಬ್ಬಿಣವು ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯಗಳ ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವುದು. ನೋಡ್ರಾ? ಸೊ ಅದಕ್ಕೆ ನೋಡ್ಬೇಕಾದ್ರೆ ಬೆರೆತುಕೊಳ್ಳುವವು. ಆದರೆ ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಆದ್ರೆ ಅದರ ಕಬ್ಬಣದ ಬಲನ ಇರ್ತಾರೆ ಅಂತ ಹೇಳ್ತಾರೆ ಅಲ್ವರ. ನೋಡಿ, ಇದು ಜೇಡಿ ಮಣ್ಣು ಕಬ್ಬಣ ಜೊತೆ ಸೇರೋದು ಏನ್ ಹೇಳ್ತಾರೆ, 2 ರಾಜ್ಯಗಳು ಅಂತ ಏನ್ ಮಾಡ್ತಾರೆ, ಅದರ ಭಿನ್ನ ಭಿನ್ನವಾಗಿರ್ತಾರೆ, ಅದು ಸೇರ್ತಾರೆ ಅಂತ ಹೇಳ್ತಾರೆ ಅಲ್ವರ. ಯೋಚನೆ ಮಾಡಿ, ಜೇಡಿ ಮಣ್ಣು ಜೊತೆಗೆ ಕಬ್ಬಣ ಇರ್ತದ? ಇಲ್ಲ. ಎಲ್ಲಿವರೆಗೂ ಇರ್ತದೆ? ಆ ತೇವಾಂಶ ಇರೋ ತನಕ. ಆ ತೇವಾಂಶ ಬಿಟ್ಟಿದ ತಕ್ಷಣ ಜೇಡಿ ಮಣ್ಣು ಏನಾಗ್ತಾರೆ, ಕಬ್ಬಣದಿಂದ ಬಿಟ್ಟು ಹೋಗ್ಬಿಡ್ತದೆ. ಅದ್ರ ಹಂಗಾರೆ ಏನರ್ಥ ಅಂದ್ರೆ, ಇವೆರಡು ರಾಜ್ಯಗಳು ಒಟ್ಟಿಗೆ ಸೇರಿದೆ ಅಂತಂದ್ರೆ ಅದು ಏನೋ ಒಂದು ಬೆನಿಫಿಟ್, ಪ್ರಾಫಿಟ್ಗಾಗಿ ಒಟ್ಟಿಗಿದೆ. ಒಂದ್ಸತಿ ಅದು ಒಟ್ಟೋಗ್ಬಿಟ್ರೆ ಏನಾಗ್ಬಿಡ್ತಾರೆ, ಬೇರೆ ಬೇರೆ ಆಗ್ಬಿಡ್ತಾರೆ ಅಂತ ನೋಡ್ತೀರಿ. ಅದ್ರ ಹಂಗಾರೆ ಜೇಡಿ ಮಣ್ಣನ್ನೇನು ಅಲ್ಲೇ ಹೇಳ್ತಾರೆ, ಅದು ಸಂತತಿ ಒಂದಿಗೆ ಸೇರ್ತದೆ ಅಂತ ಹೇಳ್ತಾರೆ. ಅಲ್ಲೇ ಕೊಟ್ಬಿಟ್ಟೆ ಕ್ಲೂ ನಮ್ಗೆ ಅಲ್ವರ. ಹಂಗಾರೆ ಈ ಸಂತತಿ ಅಂದ್ರೆ ಏನು, ಜೇಡಿ ಮಣ್ಣು ಅಂದ್ರೆ ಏನು? ಸತ್ಯವೇದಕ್ಕೆ ಸತ್ಯವೇದ ಡಿಕ್ಷನರಿ ನಾವೇನೇ ಅರ್ಥ ತೆಗೆದ್ರು ಬೈಬಲಿಂದ ತೆಗಿಬೇಕು. ನೋಡಿ, ಜೇಡಿ ಮಣ್ಣು ನೋಡಕ್ಕೆ ಹಿಂಗಿದೆ ಅಲ್ವರ. ಈ ಜೇಡಿ ಮಣ್ಣು ಹೇಗಪ್ಪ ಇದೆ ಅಂದ್ರೆ ಕಲ್ ತರನೇ ಇದೆ, ಆದ್ರೆ ಕಲ್ಲಲ್ಲ. ನೋಡಿ, ನೋಡಕ್ಕೆ ಒಂದೇ ತರ ಇದೆ, ಆದ್ರೆ ಕಲ್ಲಲ್ಲ, ಕಲ್ ತರಾನೇ ಇದೆ ಅಲ್ವರ. ಅದು ಒಣಗ್ಬಿಟ್ರೆ ಕಲ್ ತರ ಆಗ್ತಾರೆ, ಅದ್ರ ಎಕ್ಸಾಕ್ಟ್ 100% ಕಲ್ಲಲ್ಲ. ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ, ಜೇಡಿ ಮಣ್ಣು ಅಂದ್ರೆ ಡೂಪ್ಲಿಕೇಟ್ ಕಲ್ಲು ಅಂತ ಏನ್ ಮಾಡ್ಬೋದು ನಾವು ಹೇಳ್ಬೋದು ಅಲ್ವರ. ಹಂಗಾರೆ ಒರಿಜಿನಲ್ ಕಲ್ಲಲ್ಲ, ಇದೇನ್ರಿ ಡೂಪ್ಲಿಕೇಟ್ ಕಲ್ಲು ಅಲ್ವರ. ಸರಿ, ಸತ್ಯವೇದದಲ್ಲಿ ಕಲ್ಲು ಅಂದ್ರೆ ಏನು ಅಲ್ವರ? ಸತ್ಯವೇದದಲ್ಲಿ ಕಲ್ಲು ಅಂತಂದ್ರೆ ದೇವರ ಸಭೆ. ಅದರ ನಾವೇನಾಗಿದ್ದೀರಿ, ದೇವರ ಸಭೆಗಳು ಏನ್ರಿ, ಜೀವವುಳ್ಳ ಕಲ್ಲಾಗಿದ್ದೀರಿ. ವೆರಿ ಗುಡ್. ಓದಿ 1 ಪೇತ್ರ 2:5. 1 ಪೇತ್ರ 2:5. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ನೋಡ್ರ? ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಿತವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡ್ರ? ನೀವೇನಂತ, ನೀವು ಸಹ ಜೀವವುಳ್ಳ ಕಳ್ಳಾಗಿದ್ದೀರಾ ಅಂದ್ರೆ ಸಭೆ ಜೀವವುಳ್ಳ ಕಳ್ಳು. ಅಂದ್ರೆ ಈ ಕಲ್ ತರನೇ ಒಂದು ಡೂಪ್ಲಿಕೇಟ್ ಕಲ್ಲಿದೆ ಏನರ್ಥ, ಸುಳ್ಳು ಸಭೆ. ಅದರ ಅಂದ್ರೆ ಬೈಬಲ್ ಏನಪ್ಪಾ ಸುಳ್ಳು ಸಭೆ ಇದೆಯಾ ಅಂದ್ರೆ ಎಸ್. ಅದರ ಎಲ್ಲಾ ಸಭೆಗಳು ಸತ್ಯ ಸಭೆ ಅಲ್ಲ ಅಲ್ವಾ, ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಎಲ್ಲಾ ಕ್ರೈಸ್ತವರ ಇಲ್ಲ, ಸುಳ್ಳು ಕ್ರೈಸ್ತವರು ಇದ್ದಾರೆ, ಅದರ ಮೋಸವಾಗಿರೋ ಕ್ರಿಸ್ತವರು ಇದ್ದಾರೆ, ಸುಮ್ಮನೆ ಹೆಸರುವಾಸಿಯಾಗಿರಂತ ಕ್ರಿಸ್ತವರು ಕೂಡ ಇದ್ದಾರೆ ಅಲ್ವಾ. ಹಂಗಂದ್ರೆ ಬೈಬಲ್ ಪ್ರಕಾರ ಸುಳ್ಳು ಸಭೆ ಕೂಡ ಇದೆ. ಅಂದ್ರೆ ಈ ಸಭೆ ಜೇಡಿ ಮಣ್ಣು ಜೊತೆಗೆ ಸೇರ್ಕೊಂತಂತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳನ್ನ ನೋಡ್ಬೇಕಾದ್ರೆ ಹೇಳ್ತಾರೆ, ಅವರು ಮನುಷ್ಯ ಸಂತತಿಯೊಂದಿಗೆ ಏನ್ ಮಾಡ್ತಾರೆ, ಬೆರೆತುಕೊಳ್ಳುವರು ಅಂತ ದಾನಿಯೇಲ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸರಿ, ಕಬ್ಬಣ ಅಂದ್ರೆ ಯಾವ ರಾಜ್ಯ ಅಂತ ನೋಡಿದ್ರಿ? ರೋಮ್ ರಾಜ್ಯ. ಜೇಡಿ ಮಣ್ಣು ಅಂತಂದ್ರೆ ಏನ್ರಿ? ಫಾಲ್ಸ್ ಚರ್ಚ್.
ಅಲ್ದ್ರ ಈ ಫಾಲ್ಸ್ ಚರ್ಚು ಈ ರೋಮ್ ರಾಜ್ಯದ ಜೊತೆಗೆ ಏನ್ ಮಾಡ್ತಂತೆ ಸೇರ್ಕೊಂತಂತೆ. ಅಂದ್ರೆ ರೋಮ್ ರಾಜ್ಯದ ಜೊತೆ ಸೇರ್ಕೊಂಡಿರೋಂಥ ಸಭೆ ಯಾವುದು ಅಂತ ನೋಡ್ತಾ ಅಂತಂದ್ರೆ ಅದೇ ಯಾವ್ದಪ್ಪ ಅಂದ್ರೆ ರೋಮನ್ ಕ್ಯಾಥೋಲಿಕ್ ಚರ್ಚ್. ಅದರ ಏನಪ್ಪ ರೋಮನ್ ಕ್ಯಾಥೋಲಿಕ್? ಸರಿ, ಇವ್ರು ರೋಮನ್ ಕ್ಯಾಥೋಲಿಕ್ ಅಂದ್ರೆ ಯಾಕೆ ಎಲ್ಲರನ್ನೂ ಕರೀತಾರೆ? ಯೋಚನೆ ಮಾಡ್ರಿ. ಇಂಡಿಯಾಲಿರೋರ್ಗೆ ಏನ್ರಿ ಇಂಡಿಯನ್ ಕ್ಯಾಥೋಲಿಕ್ ಅಂತಂದ್ರೆ ಕರೆಕ್ಟ್ ಆಗಿರ್ತಾರೆ. ಇವ್ರು ರೋಮ್ ಎಲ್ಲೋ ಐತೆ, ಅವರು ಇಲ್ಲಿಗೆ ಸಂಬಂಧನೇ ಇಲ್ಲ. ಆದ್ರೆ ಇಂಡಿಯಾలో ವಾಸ ಮಾಡಿರೋಂಥ ಕ್ಯಾಥೋಲಿಕ್ ರೋಮನ್ ಕ್ಯಾಥೋಲಿಕ್ ಅಂತಂದ್ರೆ ಸರಿ ಹೋಗ್ತದ? ಖಂಡಿತವಾಗ ಸರಿ ಬರೋದಿಲ್ಲ. ಅದು ಇಂಡಿಯನ್ ಕ್ಯಾಥೋಲಿಕ್ ಅಂತ ಹೇಳ್ಬೇಕು. ಆದ್ರೂ ಕೂಡ ರೋಮನ್ ಕ್ಯಾಥೋಲಿಕ್ ಅಂತ ಯಾಕೆ ಹೇಳ್ತಾರೆ? ಇದಕ್ಕೆ ರೋಮ್ ರಾಜ್ಯ ಜೊತೆಗೆ ಕ್ಯಾಥೋಲಿಕ್ ಏನಾಗಿರೋ ಸೇರುತ್ತೆ. ಆಕ್ಚುಲಿ ಕ್ಯಾಥೋಲಿಕ್ ಅಂತಂದ್ರೆ ಒಂದು ಯೂನಿವರ್ಸಲ್ ಅಂತ ಆ ಪದದ ಅರ್ಥ. ಲ್ಯಾಟಿನ್ ವಾರ್ತೆ ಕ್ಯಾಥೋಲಿಕ್ ಅಂದ್ರೆ ಅದರ ಅರ್ಥ ಯೂನಿವರ್ಸಲ್. ಅಂದ್ರೆ ಸಭೆ ಆರಂಭ ಆಗ್ಬೇಕಾದ್ರೆ ಇಡೀ ಲೋಕಕ್ಕೆ ಒಂದೇ ಸಭೆ ಇದ್ದಿದ್ದು. ಈ ಸಭೆ ಲೋಕದ ರಾಜ್ಯದ ಜೊತೆ ಸೇರ್ಕೊಂಡಾಗ ಏನಾಯ್ತು? ಅದು ರೋಮನ್ ಕ್ಯಾಥೋಲಿಕ್ ಆಗೋಯ್ತು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ಒಂದು ಪಾದ ಭಾಗಕ್ಕೆ ಎಷ್ಟು ಬೆರಳಿತ್ತು ಅಂತ ನೋಡ್ತೀರಿ? 10 ಬೆರಳು. ಅಲ್ಲರ ಯಾವ್ದಪ್ಪ 10 ಬೆರಳು ಅಂದ್ರೆ ಇವತ್ತು ಕೂಡ ಯುನೈಟೆಡ್ ಕಿಂಗ್ಡಮ್ ಅಲ್ಲಿರುವಂತ 10 ರಾಜ್ಯಗಳನ್ನ ಏನ್ ಮಾಡ್ತಾರೆ? ಅದು ಸೂಚನೆ ಮಾಡ್ತಾರೆ ಅಲ್ವರಾ? ಆಮೇಲೆ ನಾನೆಲ್ಲ ಏನ್ ನೋಡ್ತೀರಿ? ದೂರದಿಂದ ಒಂದು ಪರ್ವತದಿಂದ ಯಾವುದೇ ಮನುಷ್ಯ ಕೈ ಮುಡಿದ್ರಂತ ಒಂದು ಕಲ್ಲು ಬಂದು ಆ ಪಾದ ಭಾಗ ಕೊಡಿತು ಅಂತ ಹೇಳ್ತಾರೆ. ಇದೇನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಕ್ರಿಸ್ತನ 2ನೇ ಬರುವಿಕೆ. ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ತನ್ನ ಭೂಲೋಕದಿಂದ ಎಲ್ಲಾ ರಾಜ್ಯಗಳಿಂದ ಯಾವುದೇ ಮನುಷ್ಯನ ಕೈ ಇಲ್ದಿರ ದೇವರ ಪವಿತ್ರಾತ್ಮನ ಒಂದು ಶಕ್ತಿಯಿಂದ, ಪವಿತ್ರಾತ್ಮನ ಬಲದಿಂದ ಸಭೆಯನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಆ ಸಭೆಯೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಕ್ರಿಸ್ತನೊಂದಿಗೆ ಏನ್ರಿ ಅವರು ಬಂದು ಈ ಭೂಲೋಕದ ರಾಜ್ಯಗಳನ್ನ ಧ್ವಂಸ ಮಾಡ್ತಾರೆ. ನಾವು ಇವತ್ತಿರೋದು ಇಂಥ ದಿನದಲ್ಲೇ ಅಲ್ವರ? ಈ ಲೋಕದ ರಾಜ್ಯಗಳೆಲ್ಲ ಬಲವನ್ನು ಏನ್ ಮಾಡ್ತಿದ್ರು? ಹೊಡೆದಿ ಪುಡಿ ಪುಡಿ ಮಾಡ್ತಾರದ್ ನೋಡ್ತೀರಿ, ಧ್ವಂಸ ಮಾಡ್ತಾರದ್ ನೋಡ್ತೀರಿ. ಓದ ನೋಡಿ, ಕೀರ್ತನೆ 110 5 ಮತ್ತೆ 6. ಕೀರ್ತನೆ 110ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯ ದಯವಿಟ್ಟು ಓದಿ. ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ವೆರಿ ಗುಡ್ ಸ್ಟಾರ್. ನೋಡ, ನಿನ್ನ ಕೋಪದ ದಿನದಲ್ಲಿ ಏನ್ ಮಾಡ್ತಾರೆ ಅಂತ ಅವರು? ರಾಜರನ್ನು ಖಂಡಿಸ್ತಾರೆ ಅಲ್ವರ? ರಾಜ್ಯದ ಏನ್ ಮಾಡ್ತಾರೆ ಅವರು? ಖಂಡಿಸ್ತಾರೆ ಅಂತ ನೋಡ್ರಿ ಅಂತೀರಿ. ಅದರ ತಲೆಗಳು ಏನ್ ಮಾಡ್ತಂತೆ? ಛೇದಿಸ್ತಾರೆ ಅಂತಂದ್ರೆ ಯಾರ ತಲೆಗಳು? ಇವತ್ತು ಎಲ್ಲಾ ರಾಜ್ಯಗಳಿಗೆ ತಲೆಗಳು ಯಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ಪ್ರೈಮ್ ಮಿನಿಸ್ಟರ್ಗಳು, ದೊಡ್ಡ ದೊಡ್ಡ ಪ್ರೆಸಿಡೆಂಟ್ಗಳಿದಾರಲ್ಲ, ಇವ್ರ ತಲೆನ ಏನ್ ಮಾಡ್ತಾರಂತಲ್ಲಿ? ಛೇದಿಸ್ತಾರಂತೆ. ನೋಡ್ರ ಕರ್ತನಲ್ಲಿ ಪ್ರೀತಿ ಇದೀರ ಇಲ್ಲ ಏನಂತ ಹೊಡೆದ್ರು, ಯುಕ್ರೇನ್ ಹೊಡೆದ್ರು. ಅದರ ನೆಕ್ಸ್ಟ್ ಏನ್ ಮಾಡ್ತಾರೆ? ಹಮಾಸ್ನ ಹೊಡೆದ್ರು, ಗಾಜಾನ ಹೊಡೆದ್ರು, ಫಿಲಿಸ್ಟೈನ್ಸ್ನ ಹೊಡಿತಾವ್ರೆ, ಗದಾಫಿನ ಹೊಡೆದ್ರು, ಸದಾಮ್ ಹುಸೇನ್ ಹೊಡೆದ್ರು. ಎಲ್ಲಾ ತಲೆಗಳನ್ನ ಏನ್ ಮಾಡ್ತಾರೆ? ಛೇದಿಸ್ತಾ ಇದ್ದಾರೆ. ಒಬ್ಬೊಬ್ಬ ಬಗ್ಗೆ ಎಲ್ಲಾ ಪವರ್ಫುಲ್ ಆಗಂತ ರಾಜ್ಯಗಳನ್ನ ಧ್ವಂಸ ಮಾಡ್ತಾರೆ. ನಮ್ಮ ಕಣ್ ಮುಂದೆ ನಾವೇನ್ ಮಾಡ್ತೀರಿ? ನೋಡ್ತೀರಿ. ಅದಾಗಿದ ನಂತರ ನಾವೇನಂತ ನೋಡ್ತೀರಿ? ಆ ಬಂದು ಅಪ್ಪಳಿಸಿರುವಂತ ಒಂದು ಕಲ್ಲು ಹಂಗೇ ಬೆಳೆದು ಪರ್ವತವಾಯ್ತು. ಇದ ಅರ್ಥ ಏನು? ದಾನಿಯೇಲ್ 2:45 ಓದಿ. ದಾನಿಯೇಲ್ 2:45. ದಾನಿಯೇಲ್ 2:45 ಓದಿ ಇಷ್ಟ. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ನೋಡ್ರ ಏನ್ ಹೇಳ್ತಾರೆ ಅಲ್ಲಿ? ಈ ರಾಜರ ದಿನದಲ್ಲಿ ದೇವರು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ? ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಸಿಸ್ಟರ್ 44 ಓದಿ ಇಷ್ಟ ಇನ್ನೊಂದ್ಸತಿ ದಯವಿಟ್ಟು. 44-45. ಅವು ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಹೊಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ,
ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಅದ ಅರ್ಥ ಏನ್ರಿ? ನಂಬತಕ್ಕದ್ದು. ನಂಬ್ತಿರೋ ಇಲ್ಲ ನಾವು? ನಮ್ಗೊಂದು ಪ್ರಶ್ನೆ ಅಲ್ವರ? ಅದ್ ಸತ್ಯ ತಾನೆ. ಏನ್ ಹೇಳ್ತಾರೆ ನೋಡಿ, ಆ ರಾಜ್ಯವನ್ನೆಲ್ಲ ಧ್ವಂಸಪಡಿಸಿ ದೇವರು ತನ್ನ ರಾಜ್ಯವನ್ನ ಏನ್ ಮಾಡ್ತಾರಂತೆ? ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಪರಲೋಕದಲ್ಲ, ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ 4 ರಾಜ್ಯಗಳು ಎಲ್ಲಿತ್ತು? ಅಮೆರಿಕದಲ್ಲಿತ್ತ? ಎಲ್ಲಿತ್ತು? ಭೂಲೋಕದಲ್ಲಿತ್ತು. ಹಿಂಗ ಈ ಒಂದು 5ನೇ ರಾಜ್ಯ, ಕ್ರಿಸ್ತನ ರಾಜ್ಯ, ಅತಿ ಶೀಘ್ರದಲ್ಲಿ ಮುಂದೆ ಏನಾಗ್ಬೇಕಾಗಿಯೋ ಇದನ್ನ ಹೆಂಗೆ ಕನ್ಸಲ್ಲಿ ನೋಡ್ಸಿದಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರ ನೋಡಿದ್ರ. ಇದೇ ಭೂಲೋಕದಲ್ಲಿ ಬರುವಂತ 5ನೇ ಸಾಮ್ರಾಜ್ಯ. 4 ಸಾಮ್ರಾಜ್ಯಗಳನ್ನ ನಾವೇನ್ ಮಾಡ್ತೀರಿ ನೋಡಿದಿರಿ. ಅತಿ ಶೀಘ್ರದಲ್ಲಿ ಏನ್ರಿ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ. ಇದೇ ದಾನಿಯೇಲ 2ನೇ ಅಧ್ಯಾಯದಲ್ಲಿ ಕಂಡಂತ ಕನಸಿನ ವಿವರಣೆ. ಸರಿ, ಇದೇ ಕನಸನ್ನ ದಾನಿಯೇಲಗೆ ತಿರ್ಗಾ ದೇವರು ದಾನಿಯೇಲ 7ನೇ ಅಧ್ಯಾಯದಲ್ಲಿ ಇನ್ನೊಂದು ದೃಷ್ಟಿಕೋನದಲ್ಲಿ ಏನ್ ಮಾಡ್ತಾರೆ? ನೋಡಿಸ್ತಾರೆ. ನೋಡಿ ಏನ್ ನೋಡಿಸ್ತಾರೆ ಅಂತಂದ್ರೆ, ಅಲ್ಲಿ ಚತುರ್ದಿಕ್ಕಿನ ಗಾಳಿ ಸಮುದ್ರ ಮೇಲೆ ಬೀಸ್ತಾರೆ. ಅವಾಗ ಸಮುದ್ರದಿಂದ 4 ವಿಲಕ್ಷಣವಾಗಿರಂತ ಒಂದು ಮೃಗಗಳು ಸಮುದ್ರದಿಂದ ಏರ್ ಬರೋದನ್ನ ದಾನಿಯೇಲ ನೋಡ್ತಾರೆ. ಏನ್ ನೋಡಿದ್ರು? ಓದಿರ್ತೀರಿ. ದಾನಿಯೇಲ 7ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ದಾನಿಯೇಲನು ದಾನಿಯೇಲನು ಪ್ರಸ್ತಾಪವನ್ನೆತ್ತಿ ಇಂತೆಂದನು, ನಾನು ರಾತ್ರಿ ಕಂಡ ಕನಸಿನಲ್ಲಿ, ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕಿಂತ ಒಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಆಮೆನ್. ವೆರಿ ಗುಡ್ ಸ್ಟಾರ್. ನೋಡ್ರ ಏನ್ರಿ? ಸಾಗರದೊಳಗಿಂದ ಒಂದು 4 ದಿಕ್ಕಿನ ಚತುರ್ದಿಕ್ಕು ಸಮುದ್ರದಲ್ಲಿ ಬೀಸ್ತಂದ್ರೆ ಇವೆಲ್ಲ ಅರ್ಥ ಇದರಿ. ಇವೆಲ್ಲ ಫುಲ್ ಡೀಟೇಲ್ ಆಗಿರೋ ದೊಡ್ಡ ದೊಡ್ಡ ಪಾಠಗಳು ಆಯ್ತಾ. ಆದ್ರೆ ಏನಪ್ಪಾ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, 4 ದಿಕ್ಕಿಂದ ಭೂಮಿಗೆ ಕಂಟ್ರೋಲ್ ಮಾಡಕ್ಕಿರೋಂಥ 4 ಇನ್ಫ್ಲುಯೆನ್ಸಸ್ ಇದೆ. ಸೋಷಿಯಲ್, ಪೊಲಿಟಿಕಲ್, ಫೈನಾನ್ಷಿಯಲ್, ಆಮೇಲೆ ಏನ್ರಿ ರಿಲಿಜಿಯಸ್. ಈ 4 ಇನ್ಫ್ಲುಯೆನ್ಸ್ ಭೂಲೋಕದಲ್ಲಿ ಬಿದ್ದಾವಾಗ ಸಮುದ್ರ ಅಂದ್ರೆ ಜನಸಮೂಹ, ರಾಜ್ಯಗಳು, ಎಲ್ಲ ಬೈಬಲ್ ವಾಕ್ಯ ಇದೆ. ಎಲ್ಲ ವಾಕ್ಯಗಳು ನೋಡಿಸ್ತೀನಿ ಆತರ. ಸೊ ಮುಂದೆ ಬರೋ ದಿನಗಳಲ್ಲಿ ಎಲ್ಲಾ ಡೀಟೇಲ್ ಆಗಿ ನಾವು ಏನ್ ಮಾಡ್ತೀವಿ ತಗೊಂತೀರಿ. ಆ ಒಂದು ಗಾಳಿ ಬೀಸ್ತಾವಾಗ, ಇನ್ಫ್ಲುಯೆನ್ಸ್ ಪ್ರಭಾವ ಬಿದ್ದಾವಾಗ ಭೂಮಿ ಒಳಗಿಂದ 4 ರಾಜ್ಯಗಳು ಬಂತಂತೆ. 4 ರಾಜ್ಯಗಳು ಒಂದಕ್ಕೊಂದು ವಿಲಕ್ಷಣವಾಗಿತ್ತಂತೆ, ಡಿಫ್ರೆಂಟ್ ಆಗಿ. ಹೇಗಿತ್ತು? ಮುಂದೆ ಓದ ನೋಡ್ರಿ. ದಾನಿಯೇಲ 7ನೇ ಅಧ್ಯಾಯ 4ನೇ ವಾಕ್ಯ. ಮೊದಲನೇ ಮೃಗ ಹೇಗಿತ್ತು? ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಥ್ಯಾಂಕ್ ಯು. ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು. ವೆರಿ ಗುಡ್. ನಾನು ಕಂಡಂತ ಮೊದಲ ಮೃಗ ಹೆಂಗಿತ್ತಂತೆ? ಸಿಂಹ ತರ ಇತ್ತು, ಅದಕ್ಕೆ ರೆಕ್ಕೆ ಕೊಟ್ಟಿತ್ತು ಅಂತ ಹೇಳ್ತಾರೆ ನೋಡಿ. ಮೊದಲೇ ಏನ್ರಿ ಹೆಂಗಿತ್ತಂತೆ? ಸಿಂಹ ಅಲ್ವರ? ಏನ್ತೆ ಅದಕ್ಕೆ ರೆಕ್ಕೆ ಏನ್ ಮಾಡಿದ್ರಂತೆ? ಕೊಟ್ಟಿದ್ರಂತೆ ಅಲ್ವರ? ಸರಿ, 2ನೇ ಮೃಗ ಹೇಗಿತ್ತು? 5ನೇ ವಾಕ್ಯ. ಆಹಾ, ಇನ್ನೊಂದು ಮೃಗ, ಎರಡನೇದು, ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ನೋಡ್ರ, 2ನೇ ಮೃಗ ಕರಡಿ ತರ ಇತ್ತು, ಬಾಯಿನಲ್ಲಿ 3 ಪಕ್ಕೆಲುಬು ಕಚ್ಕೊಂಡಿತ್ತು, ಒಂದು ಭುಜ ಮೇಲೆ ಎತ್ತಿತ್ತು, ಇನ್ನೊಂದು ಭುಜ ಕೆಳಗಡೆ ಇತ್ತು ಅಂತ ನೋಡ್ತೀರಿ ಅಲ್ವರ? ಏನಿದು ನೋಡೋಣ. 3ನೇ ಮೃಗ ಹೇಗಿತ್ತು? 6ನೇ ವಾಕ್ಯ ಅಷ್ಟ. ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಆಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನೋಡ್ರ, ನಾನು ಸಾಕು ಇಷ್ಟ. ನೆಕ್ಸ್ಟ್ ವಾಕ್ಯ ನೋಡೋಣ. ಆಮೇಲೆ ಅದೇ ನೋಡ್ಬೇಕಾದ್ರೆ ನಾನು ಕಂಡಂತ 3ನೇ ಮೃಗ ಹೆಂಗಿತ್ತೆ? ಚಿರತೆ ಆಗಿತ್ತು, 4 ತಲೆಗಳಿತ್ತು, ಪಕ್ಷಿಗಳಿಗಿರುವಂತ 4 ರೆಕ್ಕೆಗಳೇಂತ ಅದಕ್ಕೆ ಕೊಡಲ್ಪಡ್ತು ಅಂತ ನೋಡ್ತೀರಿ ಅದರ. ಸೊ 4 ಮೃಗ ಹೆಂಗಿತ್ತಂತೆ? ಓದಿ 7ನೇ ಮತ್ತೆ 8ನೇ ವಾಕ್ಯ. ರಾತ್ರಿಯಲ್ಲಿ ಕನಸಿನಲ್ಲಿ ನಂತರ, ಹ್ಮ್. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ, ಆಹಾ, 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಎದುರಿಸುವಂತದ್ದು, ಅಧಿಕ ಬಲ ಉಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನೋಡ್ರ, ಈ ಮೃಗ ಎಲ್ಲಾ ಮೃಗಗಳಕ್ಕಿಂತ ವಿಲಕ್ಷಣವಾಗಿತ್ತು. ಏನಪ್ಪಾ ವಿಲಕ್ಷಣವಾಗಿತ್ತು ಅಂದ್ರೆ, ಇದು ತಲೆ ಮೇಲೆ 10 ಕೊಂಬಿತ್ತಂತೆ. ನೋಡ್ರಿ, ಬೇರೆ ಮೃಗಗಳಿಗೆ ಕೊಂಬಿತ್ತಾ? ಇಲ್ಲ. ಈ ಮೃಗ ಎಲ್ಲದಕ್ಕಿಂತ ಡಿಫ್ರೆಂಟ್ ಅಂದ್ರಿ.
ತಲೆ ಮೇಲೆ 10 ಕೊಂಬುಗಳಿತ್ತಂತೆ. ನೆಕ್ಸ್ಟ್ ಸಿಸ್ಟರ್, ಹಂಗೆ ಓದಿ ಸಿಸ್ಟರ್. ಅವುಗಳ ನಡುವೆ ಇನ್ನೊಂದು ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ನೋಡ್ರಾ, ಏನಪ್ಪಾ ಹಿಂಗೆ ನೋಡ್ತಾ ಇರ್ಬೇಕಾರೆ ಏನ್ರಿ ಒಂದ್ ಚಿಕ್ಕ ಕೊಂಬು ಮೊಳಿತಾ ಬಂತಂತೆ. ಇದರ ದೆಸೆಯಿಂದ 3 ಕೊಂಬು ಬೇರ್ ಸಮೇತ ಏನ್ರಿ ಕೀಳಲ್ಪಟ್ಟಂತೆ. ಈ ಕೊಂಬಲ್ಲಿ ಎಂಥ ವಿಶೇಷ ಅಂತಂದ್ರೆ ಮನುಷ್ಯನ್ಗಿರುವಂತ ಕಣ್ಣು ಬಡಾಯಿ ಕೊಚ್ಕೊಳ್ಳುವಂತ ಬಾಯಿ ಇತ್ತಂತೆ. ಅಲ್ದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಏನಪ್ಪಾ ಇದು ಅಂತ ನೋಡಿದ್ರೆ, ದಾನಿಯಲ್ 2ನೇ ಅಧ್ಯಾಯಲ್ಲಿ ಬಂತಲ್ಲ ಸೇಮ್ ದರ್ಶನನ ದಾನಿಯಲ್ಗೆ 4 ಮೃಗಗಳ ಮುಖಾಂತರ ಏನ್ ಮಾಡ್ತಾರೆ, ಇಲ್ಲಿ ನೋಡಿಸ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅಲ್ಲಿ ಏನಪ್ಪಾ ನೋಡಿದ್ರೆ ಒಂದು ಶಿಲೆಯ ಮುಖಾಂತರ ನೋಡಿದ್ರೆ ಇಲ್ಲಿ 4 ಮೃಗಗಳು. ಏನಕ್ಕೆ 2 ಅಂತಂದ್ರೆ, ಒಂದು ಮನುಷ್ಯನ ದೃಷ್ಟಿಯಲ್ಲಿ ಹೆಂಗಿದೆ ರಾಜ್ಯಗಳು, ಒಂದು ವಿಶೇಷವಾಗಿರಂತ ಶಿಲೆ ತರ ಮನುಷ್ಯ ಅದನ್ನ ಕೊಂಡಾಡ್ತಾನೆ. ಅಯ್ಯೋ, ಅಂತ ರಾಜ ಇಷ್ಟು ಚೆನ್ನಾಗಿ ಆಳ್ವಿಕೆ ಮಾಡದ್ನ ಅಂತಂದ್ಬಿಟ್ಟು ಮನುಷ್ಯ ಏನ್ ಮಾಡ್ತಾನೆ, ರಾಜ್ಯಗಳನ್ನ ನೋಡ್ಬಿಟ್ಟು ಲೋಕ ರಾಜ್ಯಗಳನ್ನ ಅಪ್ರಿಶಿಯೇಟ್ ಮಾಡ್ತಾನೆ. ಇವತ್ತು ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಹಿಸ್ಟ್ರಿ ಓದ್ಬೇಕಾದ್ರೆ ಏನ್ ಮಾಡ್ತಾರೆ, ಮ್ಯಾಗ್ನಿಫಿಷೆಂಟ್ ವಾರಿಯರ್ಸ್, ರಾಜಾದಿ ರಾಜರುಗಳು ಇಷ್ಟೆಲ್ಲ ಆಳ್ವಿಕೆ ಮಾಡೋಂಥ ತುಂಬಾ ಗೌರವದಿಂದ ಏನ್ ಮಾಡ್ತಾರೆ ಹೇಳ್ತಾರೆ. ಆದ್ರೆ ಇದೇ ಲೋಕದ ರಾಜ್ಯಗಳು ದೇವರ ದೃಷ್ಟಿಯಲ್ಲಿ ಕ್ರೂರ ಮೃಗಗಳ್ರಿ. ಎಷ್ಟು ಅಮಾಯಕವಾಗಿರಂತ ಜನಗಳನ್ನ ಏನ್ರಿ ಸಾಯ್ಸಾಕ್ಬಿಟ್ರು. ಎಂತ ಕುಟುಂಬಗಳನ್ನ ನಾಶ ಮಾಡಿದ್ರಿ. ಎಷ್ಟೋ ಮಕ್ಳುಗಳನ್ನ ತಬ್ಬಲಿಯಾಗಿ ಮಾಡ್ಬಿಟ್ಟು ತಂದೆ ಎಲ್ದಿರೋ ತರ ಮಾಡಿದ್ರು. ಎಷ್ಟೋ ಒಂದು ಏನ್ರಿ ಒಂದು ಕುಟುಂಬಗಳೇ ನಾಶ ಆಗೋದು, ಊರು ರಾಜ್ಯಗಳೇ ನಾಶ ಆಗೋದು. ಇವೆಲ್ಲ ಕ್ರೂರವಾಗಿರಂತ ಆಳ್ವಿಕೆ ದೇವರ ದೃಷ್ಟಿಯಲ್ಲಿ ಹೆಂಗಿದೆ ಅಂದ್ರೆ ಕ್ರೂರ ಮೃಗಗಳಾಗಿದೆ. ಅದಕ್ಕೆ 2 ದೃಷ್ಟಿಕೋನಗಳು, ಒಂದು ದೇವರ ದೃಷ್ಟಿಲಿ, ಒಂದು ಮನುಷ್ಯನ ದೃಷ್ಟಿಲಿ. ದಾನಿಯೇಲ್ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯ 2 ಪ್ಯಾರಲಲ್ ಚಾಪ್ಟರ್. ದಯವಿಟ್ಟು ಮನೇಲಿ ಫ್ರೀ ಇರ್ಬೇಕಾದ್ರೆ ದಯವಿಟ್ಟು ಕ್ರೈಸ್ತವರಾಗಿರೋ ನೀವು ಎಲ್ಲರೂ ದಯವಿಟ್ಟು ಓದಿ, ಆಯ್ತಾ. ಸೊ ಅದಕ್ಕೆ ಮೊದಲನೇ ಏನ್ ನೋಡ್ತೀರಿ ಅಂದ್ರೆ, ಆ ಶಿಲೆಯಲ್ಲಿ ಬಂಗಾರದ ತಲೆ ಇತ್ತು. ಅದು ಯಾವ ರಾಜ್ಯ? ಬಾಬಿಲೋನ್ ರಾಜ್ಯ. ಆ ಬಾಬಿಲೋನ್ ರಾಜ್ಯನೇ ಸಿಂಹಕ್ಕೆ ಏನ್ ಮಾಡಿರೋದು, ಇಲ್ಲಿ ಹೋಲಿಕೆ ಮಾಡಿರೋದು. ಇವಾಗ ನೀವ್ ಹೇಳ್ರಿ, ಸಿಂಹ ಅಂದ್ರೆ ಏನಕ್ಕೆ ಫೇಮಸ್? ಕಾಡಿಗೇನು ಸಿಂಹ? ರಾಜ. ಕಾಡಿಗೆ ರಾಜ. ನೋಡ್ರ, ಹಂಗಾರೆ ಲೋಕಕ್ಕೆ ಮೊದಲನೇ ರಾಜ್ಯ ಏನ್ರಿ, ಎಲ್ಲಾ ಅನ್ಯ ಜನಾಂಗದ ರಾಜ್ಯಗಳಲ್ಲಿ ಮೊದಲನೇ ರಾಜ್ಯ ಯಾರಪ್ಪ ಅಂದ್ರೆ ಬಾಬಿಲೋನ್ ರಾಜ್ಯ. ಅದರ ಆಮೇಲೆ ಏನ್ರಿ ಇದು ಬೆಳ್ಳಿಯ ಒಂದು ಭುಜ, 2 ಭುಜಗಳು ನೋಡ್ತಿರಲ್ಲ, ಅದ್ಯಾವ್ದು ಅಂದ್ರೆ ಮೇದೋ ಪರ್ಷಿಯ ಅಂತ ನೋಡಿದ್ರಿ ಅಲ್ವರ. ಅದಕ್ಕೆ ಕರಡಿ ಹೋಲಿಕೆ ಮಾಡಿದ್ರು ಅಲ್ರ. ಆ ಕರಡಿಗೆ ಎಷ್ಟು ಭುಜಗಳಿದೆ? 2 ಭುಜಗಳು. ಒಂದು ಮೇಲಕ್ಕಿತ್ತು, ಇನ್ನೊಂದು ಕೆಡೆ ಇತ್ತು ಅಂತಂದ್ರೆ ಹೆಂಗ್ ಗೊತ್ತಾ ಮೀನಿಂಗ್? 2 ರಾಜ್ಯಗಳು, ಮೇದೋ ಪರ್ಷಿಯ, ಮೀಡಿಯನ್ಸ್ ಪರ್ಷನ್ಸ್. ಮೇದ್ಯ ಅವರು ಪರ್ಷಿಯ ಅವರು ಇಬ್ರು ಸೇರ್ಬಿಟ್ಟು ಆಳ್ವಿಕೆ ಮಾಡಿದಂತ ರಾಜ್ಯನೇ ಮೇದೋ ಪರ್ಷಿಯ. ಒಬ್ರು ಶಕ್ತಿಶಾಲಿಯಾಗಿದ್ರು, ಒಬ್ರು ಏನ್ರೆ ಬಲಹೀನರಾಗಿದ್ರು. ಒಬ್ರು ಬಲಶಾಲಿ, ಒಬ್ರು ಬಲಹೀನರಾಗಿದ್ರು. ಅದನ್ನೇ ಏನ್ ಮಾಡೋದು, ಸೂಚನೆ ಮಾಡೋದು. ಆಮೇಲೆ ಕರಡಿಗೆ ಏನಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂತಂದ್ರೆ, ಕರಡಿಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕರಡಿಯಿಂದ ತಪ್ಪಿಸ್ಕೊಬೇಕು ಅಂದ್ರೆ ಹೆಂಗ್ ಗೊತ್ತಾ ಮಾಡ್ಬೇಕು, ನೀವು ನೀರ್ಗೋಗಿ ಸಮುದ್ರಕ್ಕೆ ಹೋಗಿ ಕರಡಿ ಅಟ್ಟಿಸ್ಕೊಂಡ್ಬರ್ತಾರೆ. ಮರ ಹತ್ತಿ, ಅದು ಮರ ಹತ್ತಾನೆ. ಬೆಟ್ಟ ಗುಡ್ಡ ಹತ್ರಿ, ಅದು ಹತ್ಕೊಂಡ್ಬರ್ತದೆ. ಏನ್ ಮಾಡಿದ್ರೆ ಕರಡಿ ತಪ್ಪಿಸ್ಕೊಂಡು ಸಾಧ್ಯ ಇಲ್ಲ. ಒಂದೇ ಒಂದು ವಿಚಾರ, ಸತ್ತವ್ರ ತರ ಏನ್ ಮಾಡ್ಬೇಕು, ಮಲಗ್ಬಿಡ್ಬೇಕು, ಸರೆಂಡರ್ ಆಗ್ಬಿಡ್ಬೇಕು, ಸೈಲೆಂಟ್ ಆಗಿ ಡೆಡ್ ಬಾಡಿ ತರ. ಈ ರಾಜ್ಯಕ್ಕಿದ್ದಂತ ಪವರ್ ಹಂಗೆ. ಮೇದೋ ಪರ್ಷಿಯಿಂದ ತಪ್ಪಿಸ್ಕೊಳಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಇವೆಲ್ಲ ಬೈಬಲ್ ಇದೆ, ಪ್ರೂಫ್ಗಳು ಎಲ್ಲ ನೋಡಿಸ್ತೀನಿ ಆಯ್ತರ. ಆದ್ರೆ ಇದನ್ನ ತಪ್ಪಿಸ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದೇ ಒಂದು ವಿಚಾರ, ಸರೆಂಡರ್ ಆಗ್ಬಿಡ್ಬೇಕು. ಸರೆಂಡರ್ ಆಗೋವರೆಗೂ ಮೇದೋ ಪರ್ಷಿಯವ್ರು ಬಿಡ್ತಾನೆ ಇರಲಿಲ್ಲ. ಅದೇ ಕರಡಿಯ ಗುಣ. ಸರಿ, 3ನೇ ರಾಜ್ಯ ಯಾವ್ದು ನೋಡ್ತೀರಿ? ತಾಮ್ರ, ಹೊಟ್ಟೆ ಮತ್ತೆ ತೊಡೆಯ ಭುಜವಾಗಿರೋ ತಾಮ್ರ. ಯಾವ ರಾಜ್ಯ? ಗ್ರೀಸ್ ರಾಜ್ಯ. 3ನೇ ರಾಜ್ಯ. ಇದೇ ಗ್ರೀಸ್ ರಾಜ್ಯನ ಚಿರತೆ ಕಂಪೇರ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಗ್ರೇಟ್ ಎಲ್ಲ ಕೇಳಿದಿರ, ಸ್ಕೂಲಲ್ಲಿ ಓದಿದಿರಲ್ಲ. ಅಲೆಕ್ಸಾಂಡರ್ ಗ್ರೇಟ್ ಏನಕ್ಕೆ ಫೇಮಸ್ ಅಂದ್ರೆ, ಇಡೀ ಲೋಕವನ್ನು ಏನ್ರಿ ಕೇವಲ ಏನ್ರಿ 23 ವರ್ಷದಲ್ಲಿ ಲೋಕನೇ ಕಾಂಕರ್ ಮಾಡ್ತಾರೆ. ಏಜ್ ಆಫ್ 23 years ವಾಸ್ ಅ ವರ್ಲ್ಡ್ ಎಂಪರರ್. ಇಮ್ಯಾಜಿನ್ ಮಾಡ್ರಿ, ನಾವು 23ರಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾ ಇರ್ತೀವಿ, ಏನ್ ಮಾಡ್ಬೇಕಪ್ಪ ಅಂತ. ಅವ್ನು ಏನ್ ಮಾಡ್ಬಿಟ್ಟ, ಇಡೀ ಲೋಕನೇ ಗೆದ್ಬಿಟ್ಟ ಅವನು 23 ವರ್ಷದಲ್ಲಿ ಅಲ್ವರ. ಆಮೇಲೆ 32 ವರ್ಷಕ್ಕೆ ಲೋಕನೇ ಬಿಟ್ಟು ಹೋಗ್ಬಿಟ್ಟ ಅವನು ಅಲ್ವರ. ಅದಕ್ಕೆ ಸೂಪರ್ ಫಾಸ್ಟ್. ಚಿರತೆನೆ ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ವೇಗವಾಗಿ ಓಡುವಂತ ಪ್ರಾಣಿ ಚಿರತೆ. ಆ ರೆಕ್ಕೆ ಕೊಟ್ಬಿಟ್ರೆ ಸೂಪರ್ ಫಾಸ್ಟ್. ಅಲೆಕ್ಸಾಂಡರ್ ಗ್ರೇಟ್ ವಾಸ್ ವೆರಿ ವೆರಿ ಫಾಸ್ಟ್
ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಚಿರತೆಗೋಲಿಕ್ ಮಾಡ ತಲೆ ಎಷ್ಟಿದೆ ಅಂತೆ 4 ತಲೆಗಳು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳ 4 ತಲೆಗಳದ 4 ಸೇನಾಧಿಪತಿಗಳು. ಇವೆಲ್ಲ ಸತ್ಯವೇದದಲ್ಲಿದೆ. ದಾನಿಯೇಲ 11ನೇ ಅಧ್ಯಾಯದಲ್ಲಿ ಇವೆಲ್ಲ ಡೀಟೇಲ್ಸ್ ಆಗಿ ಬರ್ತಾರೆ. ಅದರ 8ನೇ ಅಧ್ಯಾಯದಲ್ಲಿ ಕೂಡ ಬರ್ತಾರೆ. ದೇಶಿತರ ಮುಂದೆ ಬರೋ ದಿನಗಳಲ್ಲಿ ಯಾವಾಗ ನೋಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳು ನೋಡ್ಬೇಕಾದ್ರೆ ಈ 4 ಏನ್ರಿ ಸೇನಾಧಿಪತಿಗಳನ್ನ 4 ತಲೆಗಳ ಮುಖಾಂತರ ಮಾಡಿ ನೋಡ್ಸೋದು. 4ನೇ ರಾಜ್ಯ ಕಬಳದಾಗಿತ್ತು. ಅದನ್ನೇನ್ ನೋಡಿದ್ರು, ರೋಮ್ ರಾಜ್ಯನ ಕ್ರೂರವಾಗಿರೋ ಮೃಗಕ್ಕೆ ನೋಡ್ಬಿಟ್ರು. ಯಾಕೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಈ ಎಲ್ಲಾ ಮೃಗಗಳನ್ನ ಒಂದು ಪ್ರಾಣಿ ಕಂಪೇರ್ ಮಾಡಿದ್ರು ಎಲ್ಲಾ ರಾಜ್ಯಗಳನ್ನ. ಆದ್ರೆ ರೋಮ್ ರಾಜ್ಯದ ಆಳ್ವಿಕೆ ಮಾತ್ರ ಯಾವ್ದಕ್ಕೂ ಕಂಪೇರ್ ಮಾಡಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಅಷ್ಟು ಕ್ರೂರವಾಗಿತ್ತಂತೆ. ಅದಕ್ಕೆ ಒಂದು ಕ್ರೂರವಾಗಿರೋ ಮೃಗಕ್ಕೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಇದನ್ನೇ ಪ್ರಕಟಣೆಯಲ್ಲಿ ಗ್ರೇಟ್ ರೆಡ್ ಡ್ರ್ಯಾಗನ್ ಅಂತ ಏನ್ ಮಾಡೋದು ಹೇಳೋದು. ಅದಕ್ಕೆ ನೋಡ್ಬೇಕ್ರೆ ಇದೇನಪ್ಪಾ ಅಂತಂದ್ರೆ ಅಲ್ಲೇನ್ ನೋಡಿದ್ರಿ, ಆ ಪಾದ ಭಾಗ ಜೊತೆಗೆ ಜೇಡಿಮಣ್ಣು ಏನಾಗಿತ್ತು, ಮಿಶ್ರಣವಾಗಿತ್ತು. ಅದನ್ನ ಇಲ್ಲಿ ಬೇರೆ ತರ ನೋಡ್ತಿದ್ದಾರೆ. ಯಾವ ತರ ಅಂತಂದ್ರೆ ತಲೆ ಮೇಲೆ ಐತಂತೆ 10 ಕೊಂಬುಗಳು, 10 ಬೆರಳುಗಳಿತ್ತು ಗೊತ್ತಾ, ಅದೇ ತರ ತಲೆ ಮೇಲೆ ಐತಂತೆ 10 ಕೊಂಬುಗಳು. ಏನಿದೆ 10 ಕೊಂಬುಗಳು? ಅದರ ಸತ್ಯವೇದಕ್ಕೆ ಸತ್ಯವೇದನೆ ಡಿಕ್ಷನರಿ ಪದಗಳಿಗೆ ಅರ್ಥ ಸತ್ಯವೇದಲ್ಲಿ ತೆಗಿಬೇಕು. 10 ಕೊಂಬುಗಳನ್ನೇನೋ ಓದಿ. ದಾನಿಯೇಲ್ 7:24 ಕೊಟ್ಟಿದೆ, ಓದಿ. ದಾನಿಯೇಲ್ 7:24. ಎಕ್ಕಡೆ ತಿರುಗತ್ತದೆ ರೀತು ಮತ್ತೆ ವೈಟ್. ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೂರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿ 3 ಅರಸರನ್ನು ಬಿಡುವನು. ನೋಡ್ರ ಏನ್ರಿ, ಆ 10 ಕೊಂಬುಗಳನ್ನೇ 10 ಮಂದಿ ಅರಸರು. ಅದಕ್ಕೆ 10 ನೇಷನ್ಸ್ ಆಫ್ ಯುರೋಪ್. ಇನ್ನೊಂದು ಚಿಕ್ಕ ಕೊಂಬು ಬೆಳೀತಂತೆ, ಅವನೇನ್ರಿ ಇನ್ನೊಬ್ಬ ಅರಸ ಅಂತೆ. ಅವನು 3 ಜನನ ಬೇರೆ ಸಮೇತ ಕಿತ್ತಾಕ್ತಾನಂತೆ. ಇದೇನಪ್ಪಾ ಅಂತಂದ್ರೆ ಈ ಒಂದು ಚಿಕ್ಕ ಕೊಂಬು ಬಡಾಯಿ ಕೊಚ್ಕೊಳ್ಳುವಂತ ಬಾಯಿ ಮನುಷ್ಯನಿಂದ ಖಂಡಿತಲ್ಲ. ಇದು ಯಾವ್ದಂದ್ರೆ ಪೇಪಸಿ ಸಿಸ್ಟಮ್. ಈ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ನೇ ಪೇಪಸಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆ ಪೋಪಸಿಯ ಒಂದು ಆಳ್ವಿಕೆನ ಏನ್ ಮಾಡೋದಲ್ಲ ಸೂಚನೆ ಮಾಡೋದು ಅಲ್ವರ. ಇದು 3 ಕೊಂಬುಗಳನ್ನ ಬೇರೆ ಸಮೇತ ಕಿತ್ತಾಕ್ತು ಅಂತ ಹೇಳ್ತಾರಲ್ಲ. ಏನಪ್ಪಾ ಅರ್ಥ ಅಂದ್ರೆ ಈ ಪೇಪಸಿ ಪವರ್ ಬರೋದಕ್ಕೋಸ್ಕರ 3 ರಾಜ್ಯಗಳನ್ನ ಇಲ್ಲದಂತೆ ಮಾಡ್ತು. ಆ 3 ರಾಜ್ಯಗಳು ಯಾವ್ದಪ್ಪ ಅಂದ್ರೆ ಹೆರೋಲಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಮತ್ತು ಆಸ್ಟ್ರೋಗೋಡ್ಸ್ ಅಂತ ರಾಜ್ಯ ಸಂಪೂರ್ಣವಾಗಿ ಇಲ್ಲದಂತೆ ಮಾಡ್ಬಿಡ್ತು. ಸರಿ, ಈ ಚಿಕ್ಕ ಕೊಂಬಲ್ಲಿ ಮನುಷ್ಯಂಗಿರಂತ ಕಣ್ಣು ಬಡಾಯಿ ಕೊಚ್ಕೊಂಡಂತ ಬಾಯಿತ್ತಲ್ಲ, ಇದ್ರಲ್ಲಿ ಏನ್ ಮಾಡಿದ್ರು ಇವರು? ಓದನ ನೋಡಿ. ದಾನಿಯೇಲ್ ಏನ್ರಿ 7ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಪರಮಾತ್ಮನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲುಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ನೋಡ್ರ, ಕಟ್ಟಳೆಗಳನ್ನು ಧರ್ಮವಿಧಿಗಳನ್ನು ಮಾರ್ಪಾಡು ಮಾಡಿ ಏನ್ರಿ ಮನಸ್ಸು ಮಾಡುವನು. ಆಮೇಲೆ ಎಷ್ಟರ ಮನಸ್ಸು ಮಾಡುವನು. ಆ ಭಕ್ತರು 1 ಕಾಲ 2 ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು. ನೋಡ್ರ, ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿಕೊಂಡು ಏನ್ರಿ ಬಡಾಯಿ ಮಾತುಗಳನ್ನ ಮಾತಾಡಿ ಏನ್ರಿ ಕಾಲಗಳನ್ನು ಧರ್ಮ ವಿಧಿಗಳನ್ನ ಮಾರ್ಪಾಡು ಮಾಡಕ್ಕೆ ಏನ್ ಮಾಡ್ತಾರೆ, ಮನಸ್ಸು ಮಾಡ್ತಾರಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಪೋಪು ಏನಪ್ಪಾ ಮಾಡಿದ್ರೆ ಇದೇ ವಿಚಾರಗಳು ಏನ್ ಮಾಡಿದ್ರು ಪರಾತ್ಪರನ ವಿರುದ್ಧವಾಗಿ ಸತ್ಯವೇ ಇಲ್ದಿರಂತೆ ಎಷ್ಟೋ ವಿಚಾರಗಳನ್ನ ಏನ್ ಮಾಡಿದ್ರು ಹೇಳಕ್ಕೆ ಶುರು ಮಾಡಿದ್ರು. ಅದರ ಪರಲೋಕದ ನರಕದ ಬಿಗಿದ ಕೈ ನಮ್ಮ ಕೈಲಿ ಇದೆ. ನಾನ್ ರೈಟ್ ಹ್ಯಾಂಡ್ ಅಲ್ಲಿ ಹಿಂಗಂದ್ರೆ ಎಲ್ಲ ಸ್ವರ್ಗ ಕೊಟ್ಟೋಗ್ತೀರಾ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗಂದ್ರೆ ಎಲ್ಲ ನರಕ ಕೊಟ್ಟೋಗ್ತೀರಾ ಅಂದ್ಬಿಟ್ಟು ಜನಗಳು ಏನ್ ಮಾಡ್ತಾರೋ ಭಯ ಪಡಿಸ್ತಾ ಇದ್ರು. ಈ ಬಿಗಿದ ಕೈ ಇವತ್ತು ಕೂಡ ಪೋಪ್ ಹತ್ರ ಇದೆ ಅಂದ್ಬಿಟ್ಟು ಈ ಚಿನ್ನದ ಬಿಗಿದ ಕೈ ಹಾಕೊಂಡು ಇವತ್ತು ಏನ್ ಮಾಡ್ತಾರೆ, ತಿರುಗಾಡ್ತಾರೆ. ಪಾಪನೆಲ್ಲ ಮಾಡ್ಬಿಟ್ಟು ಕನ್ಫೆಸ್ ಮಾಡ್ಬಿಟ್ರೆ ಪಾಪ ಏನಾಗ್ಬಿಡ್ತಂತೆ, ಪರಿಹಾರ ಆಗ್ಬಿಡ್ತಂತೆ. ಎಲ್ಲೈತೆ ಯೇಸು ಕ್ರಿಸ್ತ ಎಲ್ಲೋರೆ, ನಿಮ್ ಪಾಪಗಳನ್ನ ದೇವ್ರ ಹತ್ರಕ್ಕೆ ಮಾತ್ರ ಏನ್ ಮಾಡ್ಬೇಕು, ಹರಿಕೆ ಮಾಡ್ಬೇಕು ಅಲ್ವರ. ಇದೆಲ್ಲ ಮಾಡೋದ್ ಮಾಡ್ಬಿಟ್ಟು ಹೋಗು ಫಾದರ್ ಹತ್ರ ಹೇಳು ಅಂತ ಎಲ್ಲೈತೆ ಬೈಬಲಲ್ಲಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಆದ ಆಮೇಲೆ ಚೀಟಿ ಪಾಪಗಳೆಲ್ಲ ಮಾಡ್ಬಿಟ್ಟು ಇಂತಿಂತ ಪಾಪಕ್ಕೆ ಇಂತಿಂತ ಚೀಟಿ ಅಂತ ಏನಾಗಿತ್ತಂತೆ ಇತ್ತಂತೆ. ಇಂತಿಂತ ಪಾಪಕ್ಕೆ ಇಂತಿಂತ ಚೀಟಿ, ದುಡ್ಡು ಕೊಟ್ಟ ಚೀಟಿ ತಗೊಂಡ್ಬಿಟ್ರೆ ನಮ್ಮ ಆತ್ಮಗಳು ನರಕದಿಂದ ಆಟೋಮೆಟಿಕ್ ಎಲ್ಗೋಗ್ಬಿಡ್ತಂತೆ, ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಈ ತರ ಬೋಧನೆ ಏನ್ ಮಾಡೋರು ಅವ್ರು ಮಾಡೋರು. ಸತ್ಯವೇದನೆ ಆ ಕಾಲದಲ್ಲಿ ಇರ್ಲಿಲ್ಲ. ಸತ್ಯವೇದ ಬಂದ್ಬಿಟ್ಟು ಲ್ಯಾಟಿನ್ ಭಾಷೆಯಲ್ಲಿ ಇತ್ತು. ಲ್ಯಾಟಿನ್ ಭಾಷೆ ಅಂದ್ರೆ ಈ ಕಾಲದಲ್ಲಿ ಸಂಸ್ಕೃತ ಅಂತ ಹೆಂಗ್ ಹೇಳ್ತಾರೆ ನೋಡಿ, ಆ ಭಾಷೆ ಯಾರು ಓದ್ತಾರೆ, ಯಾರಿಗೂ ಗೊತ್ತಿಲ್ಲ, ಡೆಡ್ ಲ್ಯಾಂಗ್ವೇಜ್ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಯಾರು ಸತ್ಯವೇದನ ತೆಗೆದು ಓದ್ಬಿಟ್ರೆ, ಟ್ರಾನ್ಸ್ಲೇಷನ್ ಮಾಡ್ಬಿಟ್ರೆ ಅವನ ಜೀವ ಸಹಿತ ಕಂಬಕ್ಕೆ ಕಟ್ಬಿಟ್ಟು ಬೈಬಲ್ನ ಇಟ್ಬಿಟ್ಟು ಸುಟ್ಬಿಡೋರು. ಇದು ನಾನು ಹೇಳ್ತಾರ ಸುಳ್ಳಲ್ಲ, ಬೇಕಾದ್ರೆ ನೀವೆಲ್ಲ ಸರ್ಚ್ ಮಾಡಿ ಅಂತೀನಿ. ಇವೆಲ್ಲ ಏನ್ರಿ ಕ್ರೈಸ್ತವ್ರಿಗೆ ಮಾಡಿದ ಅದೇ ಒಂದು ಚಿಕ್ಕ ಕೊಂಬು. ಪರಾತ್ಪರನ ಭಕ್ತರನ್ನು ಸವೇಸಿ ಹಿಂಸೆ ಏನ್ ಮಾಡ್ತಾರೆ, ಕೊಡ್ತಾರೆ. ಆಮೇಲೆ ರೋಸರಿ
ರೋಸರಿ ಇಟ್ಕೊಂಡು ಜಪ ಮಾಲೆ ಇಟ್ಕೊಂಡು ಹೇಳಿದ್ದೆ ಹೇಳೋದು. ಎಲ್ಲೈತೆ ಯೇಸು ಕ್ರಿಸ್ತು ಹೇಳ್ತಾರೆ, ನೀವು ಹೇಳಿದ್ದೇ ಅನ್ಯಾನಿಗಳ ತರ ಹೇಳಿದ್ದೆ ಹೇಳ್ಬೇಡಿ ಅಂತ ಹೇಳ್ತಾರಲ್ಲ ಯೇಸು ಕ್ರಿಸ್ತು ಪ್ರಾರ್ಥನೆಗಳು ಮಾಡ್ಬೇಕಾರೆ ಹೇಳ್ತಾರೆ. ಅದು ಬಿಟ್ಬಿಟ್ಟು ಇದು ಬೈಬಲ್ ವಿರುದ್ಧವಾಗಿ ಮಾಡ್ತಾರೆ ಅಂತ ನೀವು ಪರಸ್ಪರ ವಿರುದ್ಧವಾಗಿ ಏನ್ ಮಾಡೋದು, ಕೊಚ್ಚಿಕೊಂಡು ಕಾಲಗಳನ್ನು ಧರ್ಮವಿಧಿಗಳನ್ನ ಏನ್ ಮಾಡೋದು, ಮಾರ್ಪಾಡು ಮಾಡೋದು. ಇವೆಲ್ಲ ಯಾವಾಗಪ್ಪ ಎಂಡ್ ಆಯ್ತು ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಪೋಪ್ ಪಯಸ್ 6 ಅಂತ ಬಿಟ್ಟು ಪೋಪನ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡಕ್ಕೆ ವಾರೆಂಟ್ ಕೊಡ್ತಾರೆ. ಪೋಪು ಅರೆಸ್ಟ್ ಬರೋದೇ ಇಲ್ಲ. ನೆಪೋಲಿಯನ್ ಬೋನಾಪಾರ್ಟ್ ಸೀದಾ ಹೋಗ್ಬಿಟ್ಟು ಪೋಪ್ನ ಅರೆಸ್ಟ್ ಮಾಡ್ಬಿಟ್ಟು ಏನ್ರಿ ಎಲ್ಲಾರ ಮುಂದೆ ಕೈಗಳಿಗೆ ಬೇಡಿ ಹಾಕ್ಬಿಟ್ಟು ಇನ್ನೇನ್ ಮಾಡ್ತಾರೆ, ಕಟ್ಟಾಕ್ಬಿಡ್ತಾರೆ. ಕಟ್ಟಾಕ್ಬಿಟ್ಟು ಇಡೀ ಫ್ರಾನ್ಸ್ ಅಲ್ಲಿ ಮೆರವಣಿಗೆ ಮಾಡಿಸ್ತಾರೆ ಪೋಪ್ನ. ಆವಾಗ ಜನಗಳಿಗೆ ಏನಪ್ಪ ಗೊತ್ತಾಗ್ಬಿಡ್ತಾರೆ, ಪೋಪ್ಗೆ ಯಾವ ರೀತಿ ಬಲಗಳಿಲ್ಲ. ಹಂಗಾರೆ ಇಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳು, ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ನರಕ ಇದೆ, ರೈಟ್ ಹ್ಯಾಂಡ್ ಅಲ್ಲಿ ಸ್ವರ್ಗ ಇದೆ, ಇವೆಲ್ಲ ಹೇಳಿದೆಲ್ಲ ಸುಳ್ಳು ಅಂತ ಜನಗಳಿಗೆ ಅವಾಗ ಏನಾಗ್ತಾರೆ ಗೊತ್ತಾಗ್ತಾರೆ. ಇದೇ ತರ ಜೈಲಿಂದ ಜೈಲ್ಗೆ ಟ್ರಾನ್ಸ್ಫರ್ ಮಾಡಿ ಕೊನೆಗೆ ಪೋಪ್ ಜೈಲಲ್ಲಿ ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಅವಾಗ ಮನುಷ್ಯನಿಗೆ ಎಲ್ಲರೂ ಗೊತ್ತಾಗ್ಬಿಡ್ತಾರೆ ಪೋಪ್ಗೆ ಯಾವ ಪವರು ಇಲ್ಲ ಅಂತ. ಆ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಇವತ್ತು ಕೂಡ ಆ ಒಂದು 10 ಕೊಂಬುಗಳು ಯಾವ ತರ ಉಳಿದಿದ್ಯೋ ಅದೇ ತರ ಯುರೋಪ್ ಅಲ್ಲಿರುವಂತ ಸ್ವಲ್ಪ 7 ಕೊಂಬುಗಳ ಮುಖಾಂತರ ಈ ರಾಜ್ಯಗಳೇನಾಗಿದೆ ಇವತ್ತು ಇದೆ. ಇದಕ್ಕೆ ಏನ್ ತಿರುಗಿ ಕೊಟ್ರು, ಅಲ್ಲೇ ನೋಡಿದ್ರೆ ಕಲ್ಲು ಬಂದ್ ಏನ್ ಮಾಡ್ತು, ಹೊಡಿತು. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ದಾನಿಯೇಲ್ 7:11 ಓದಿ. ದಾನಿಯೇಲ್ 7:11. ಆಗ ನಾನು ನೋಡುತ್ತಿರಲು ಇಗೋ, ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹಣವನ್ನು ಹುರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು. ನೋಡ್ರ ಅದೇ ಮಾಡಂತೆ, ಆ ಕೊಚ್ಕೊಂಡಂತ ನಿಮಿತ್ತ ಆ ಮೃಗವನ್ನು ಕೊಂದು ಬೆಂಕಿಗೆ ಹಾಕಿ ಮಾಡುತ್ತೆ, ಹಾಕ್ಬಿಟ್ರಂತ. ಏನ್ ಬೆಂಕಿ ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಬದಲು ನರಕಕ್ಕೆ ಹಾಕ್ಬಿಟ್ರಂಟ. ಅದು ಬೈಬಲ್ ಡಿಕ್ಷನರಿ ಬೈಬಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅರ್ಥ ಅಲ್ಲೇ ಕೊಟ್ಟರು ನೋಡಿ. ಅರ್ಥ ಎಲ್ಲಿ 26ನೇ ವಾಕ್ಯ ಓದಿ ಇಷ್ಟ, ಇದು ಅರ್ಥ ಏನಂತ ಅಲ್ಲೇ ಕೊಟ್ಟಿದ್ದಾರೆ. ಆಮೇಲೆ ನ್ಯಾಯಸಭೆಯು ಕೂತು ಅವನ ದೊರೆತನವನ್ನು ಕಿತ್ತು ತೀರಾ ಧ್ವಂಸ ಮಾಡಿ ಕೊನೆಗಾಣಿಸಿ ಬಿಡುವುದು. ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಸ್ಪರನ ಭಕ್ತ ಜನರಿಗೆ ಕೊಡೋಣವಾಗುವವು. ಆತನ ರಾಜ್ಯವು ಶಾಶ್ವತ ರಾಜ್ಯ, ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದರು. ನೋಡ್ರ ಎಷ್ಟು ಕ್ಲೀನ್ ಕೊಟ್ಟಾರೆ. ಏನ್ ಮಾಡ್ತಾರೆ, ಅವನ್ನ ಬೆಂಕಿಗೆ ಹಾಕ್ಬಿಡ್ತಾರೆ, ರಾಜ್ಯವನ್ನ ಕಿತ್ಕೊಂಡು ನಾಶ ಮಾಡ್ಬಿಡ್ತಾರೆ ಅಂತ ಅಷ್ಟೇ. ತಗೊಂಡಾಗ ಆ ಮುರುಘನ್ ಬೆಂಕಿಗೆ ಹಾಕಿ ಏನ್ ಪ್ರಯೋಜನ? ಆ ಮುರುಘ ಫಸ್ಟ್ ಆಫ್ ಆಲ್ ಅದು ನೇರವಾಗಿರೋ ಭಾಷೆ ಅಲ್ಲ. ಮುರುಘ ಅಂದ್ರೆ ಏನೋ ಸೂಚನೆ ಮಾಡ್ತಾರೆ, ರೋಮ್ ರಾಜ್ಯ, ಇಡೀ ರೋಮ್ ರಾಜ್ಯನ ಬೆಂಕಿಗೆ ಹಾಕಾಗೈತದ ಅಲ್ವರ, ಹಂಗಾರೆ ಧ್ವಂಸ ಮಾಡ್ತಾರೆ ಅಂತ ಅರ್ಥ. ಅದರ್ಥ ಅಲ್ವರ. ಅದಕ್ಕೆ ಬೆಂಕಿ ಅಂದ್ರೆ ಬೈಬಲ್ ಅರ್ಥ ಇದೆ, ಶೋಧನೆಗಳು, ಕಷ್ಟ, ಸಂಕಟ, ವಿಪತ್ತು, ತೊಂದರೆಗಳು, ನಾಶನಕ್ಕೆ ಏನ್ ಮಾಡ್ತಾರೆ ಸೂಚನೆ ಅದು ಅಲ್ವರ. ಅಲ್ಲೇ ನೋಡ್ತೀವಿ ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಬಂದು ಅಪ್ಪಳಿಸಿದಂತ ಒಂದು ಬಂಡೆ ದೊಡ್ಡ ಪರ್ವತವಾಯಿತು. ಅದೇ ಒಂದು 5ನೇ ಕ್ರಿಸ್ತನ ಸಾಮ್ರಾಜ್ಯ. ಇದನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೃಷ್ಟಿ ಬಗ್ಗೆ ಓದಲ್ಲ ವಾಕ್ಯ ಏನಂತ ಕೊಟ್ಟಿದ್ದಾರೆ ಏನ್ರಿ, ಓದಿಂತೀರಿ 13 ಮತ್ತೆ 14 ಓದಿ ಇಷ್ಟ. ನೆಕ್ಸ್ಟ್ ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ, ಕುಲ, ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ನೋಡ್ರಾ ಎಷ್ಟ್ ಚೆನ್ನಾಗಿ ಕೊಟ್ಟಾರೆ ಅಂತಾನೆ. ಏನಂತಾರೆ, ಮನುಷ್ಯ ಕುಮಾರನಿಗೂ ಒಬ್ಬ ಆಗಿರಂತವ್ರೊಬ್ರು ಮಹಾವೃದ್ಧನಂತ ಬಂದ್ರಂತೆ. ಅವ್ರಿಗೆ ಸಮಸ್ತ ಜನಾಂಗದವರು, ಭಾಷೆಗಳು, ಕುಲಗಳು ಸೇವೆ ಮಾಡುವಂತೆ ಅವ್ರು ಏನ್ ಕೊಡಲ್ಲ ಆಯ್ತದೆ, ರಾಜ್ಯವನ್ನು ಕೊಡಲಾಯ್ತು. ನೋಡ್ರ ಏನ್ರಿ, ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ಕಲ್ಲು ಬಂದು ಅಪ್ಪಳಿಸು ರಾಜ್ಯ ದೇವ ಸ್ಥಾಪನೆ ಮಾಡ್ತಲ್ಲ, ಆ ರಾಜ್ಯದ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಕ್ರಿಸ್ತನಿಗೆ ಲೋಕದ ರಾಜ್ಯಗಳನ್ನ ಏನ್ ಮಾಡ್ತಂತೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ರ. ಇದ ಅರ್ಥ ಏನೋ ಕ್ಲಿಯರ್ ಆಗಿ ಓದಿ ಇನ್ನೊಂದ್ಸತಿ 27ನೇ ವಾಕ್ಯ ಓದಿ, ಅದ್ರಲ್ಲಿ ಕೊಟ್ಟಿದ್ದಾರೆ. ಓದಿ ಲತಾ ಸಿಸ್ಟರ್. ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣವಾಗುವವು. ಆತನ ರಾಜ್ಯವು ಶಾಶ್ವತ ರಾಜ್ಯ. ನೋಡ್ರ ಬರೀ ಕ್ರಿಸ್ತನ್ ಕೊಡ್ತಾರೆ ಅಂದ್ರೆ ಇಲ್ಲ, ಪರಾತ್ಮನ ಭಕ್ತರು ಕೊಡ್ತಾರಂತೆ. ಸಭೆಗೂ ಕೊಡ್ತಾರೆ ಕ್ರಿಸ್ತನ್ ಜೊತೆಗೆ ಆಳ್ವಿಕೆ ಮಾಡಕ್ಕೆ ಒಂದು ಅವಕಾಶ. ಪರಾತ್ಮನ ಭಕ್ತರುಗಳು, ಸಭೆ ಮತ್ತೆ ಕ್ರಿಸ್ತನ್ಗೆ ಭೂಲೋಕ ಸರ್ವ ರಾಜ್ಯವನ್ನು ಏನ್ ಮಾಡ್ತಾರೆ ಆಡಳಿತ ಮಾಡಕ್ಕೆ ಕೊಡ್ತಾರೆ. ಅವನ ರಾಜ್ಯ ಹೆಂಗಿತ್ತಂತೆ ಏನ್ರಿ, ನಿರಂತರವಾಗಿರ
ಶಾಶ್ವತ ರಾಜ್ಯ ಯಾವತ್ತೂ ನಾಶ ಆಗಲ್ಲ. ಈ 4 ರಾಜ್ಯಗಳು ನಾಶ ಆಗ್ಬಿಡ್ತು. ಕ್ರಿಸ್ತನ್ ರಾಜ್ಯ ಎಂದೆಂದಿಗೂ ಏನಾಗಲ್ಲ, ನಾಶ ಆಗಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೊಲೆ ಇದೇ ದಾನಿಯೇಲ 2ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿರುವಂತ ರಹಸ್ಯ. ಅದಕ್ಕೆ ಕರ್ತನ ನಮ್ಗೆ ಏನ್ ಹೇಳ್ಕೊಟ್ರು? ಪ್ರಾರ್ಥನೆ. ಅದರ ಹೇಳಿ, ಕರ್ತನ ಪ್ರಾರ್ಥನೆ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಾ? ಪರಲೋಕದಲ್ಲಿರುವ ನಮ್ಮ ತಂದೆ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಿನ್ನ ಪರಿಶುದ್ಧ ನಾಮವು ಪರಿಶುದ್ಧಪಡಿಸಲ್ಪಡಲಿ. ನಿನ್ನ ಪರಲೋಕದಲ್ಲಿ ನಿಮ್ಮ ರಾಜ್ಯ ನೆರವೇರುವ ಬರಲಿ. ಪ್ರಕಾರ ಭೂಲೋಕದಲ್ಲಿ ಇವತ್ತಿನ ವೆರಿ ಅನುದಿನ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಅಲ್ವರ ಏನ್ ಹೇಳ್ತಾರೆ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ್ತಿರ್ಬೇಕಾರ ರಾಜ್ಯವು ಬರ ನೋಡ್ರ, ರಾಜ್ಯವು ಬರಲಿ. ರಾಜ್ಯ ಎಲ್ಲಿ ಬರ್ಲಿ? ಇಲ್ಲಿ ಬರ್ಲಿ, ಭೂಲೋಕದಲ್ಲಿ. ಅದನ್ನೇ ಹೇಳೋದು ದಾನಿಯೇಲ 2ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ, ದೇವರ ರಾಜ್ಯ ಎಲ್ಲಪ್ಪ ಸ್ಥಾಪನೆ ಆಗ್ತದೆ ಅಂದ್ರೆ ಭೂಲೋಕದ ಸ್ಥಾಪನೆ ಆಗ್ತಾರೆ. ಎಲ್ಲಾ ರಾಜ್ಯವನ್ನು ಧ್ವಂಸ ಮಾಡಿ ಆತನ ರಾಜ್ಯ ಭೂಲೋಕದಲ್ಲಿ ಆಗ್ತಾರೆ, ಸ್ಥಾಪನೆ ಆಗ್ತಾರೆ. ಕರ್ತನಲ್ಲಿ ಪ್ರೀತಿ ಅನ್ನಿಸೋಗಳೇ, ಈ ದೇವ ರಾಜ್ಯದ ಸುವಾರ್ತನೆ ಯೇಸು ಕ್ರಿಸ್ತು ಎಲ್ಲಾ ಕಡೆ ಊರ್ಗೋಗಿ ಏನ್ ಮಾಡಿದ್ದ? ಸಾರಿದ್ದು. ದಾನಿಯೇಲ 2ನೇ ಅಧ್ಯಾಯದ ಬಗ್ಗೆ 7ನೇ ಅಧ್ಯಾಯದ ಬಗ್ಗೆ ಓದ ನೋಡಿ. ಲೂಕ 4:43 ಓದಿ ದಯವಿಟ್ಟು. ಆದರೆ ಆತನು ಅವರಿಗೆ, ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ, ನೋಡ್ರ, ಏನ್ ಇದಕ್ಕಾಗಿಯೇ ಸುವಾರ್ತೆ? ಇದಕ್ಕಾಗಿ ಕಳಿಸಲ್ಪಟ್ಟಿದೆ. ದೇವರಾಜ್ಯ ಸುವಾರ್ತೆ. ಯಾವ ದೇವರಾಜ್ಯ ಸುವಾರ್ತೆ? ಎಲ್ಲ ಪರಲೋಕಕ್ಕೆ ಹೋಗ್ಬಿಡ್ತಾರೆ ಅಂತನ? ನೋ, ಅದೈತೆ, ಆ ಕಾನ್ಸೆಪ್ಟ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪರಲೋಕಕ್ಕೆ ಹೋಗೋರು ಹೋಗ್ತಾರೆ, ಯಾರು ಅದು ಹೋಗ್ತಾರೆ ಅದ್ ನೋಡ್ಬೇಕು ನಾವು. ಸತ್ಯವೇದಲ್ಲಿ ಓದ್ಬೇಕು. ಮತ್ತೆ ಮಿಕ್ದವ್ರು ಇದಾರಲ್ಲ, ಯಾರು ಸತ್ಯನೇ ಗೊತ್ತಿಲ್ದಿರೋರು, ಅವರೆಲ್ಲ ಓದ್ತಾರೆ ನೋಡಿ. ದೇವ್ರ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗ್ಬೇಕ್ರೆ ದೇವ ಚಿತ್ತ ಪರಲೋಕದಲ್ಲಿ ಯಾವ ತರ ಇದೆ ಇವತ್ತು? ಕಣ್ಣೀರು, ದುಃಖ, ಸಂಕಟ ಏನೋ ಇದೆಯಾ? ಎಲ್ಲರೂ ದೇವ್ರಿಗೆ ವಿಧರಾಗಿದೆ. ಈ ಚಿತ್ತ ಭೂಲೋಕದಲ್ಲಿ ಏನಾಗ್ತದೆ? ನೆರವೇರ್ತಾರೆ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳು ಅವಾಗ ಯೋಚನೆ ಮಾಡಿರ್ತೀನಿ, ದೇವರಾಜ್ಯ ಭೂಲೋಕದಲ್ಲಿ ಬರ್ತಾರೆ, ದೇವರಾಜ್ಯದಲ್ಲಿ ಜನಗಳೇನಾಗಿರ್ಬೇಕು? ಪ್ರಜೆಗಳಿರ್ಬೇಕು. ಇಲ್ಲ ರಾಜಾದಿರಾಜ ಒಬ್ಬರೇ ಕೂತ್ಕೊಂಡು ಏನ್ ಮಾಡ್ತಾರೆ? ಯಾರು ಪ್ರಜೆಗಳಂಗಾರೆ? ಇವೆಲ್ಲ ನಾವು ತಿಳ್ಕೊಬೇಕು. ಸಭೆ ಅವ್ರ ಜೊತೆಗಿರ್ತಾರೆ, ಅವರು ಆಡಳಿತ ಮಾಡ್ತಾರೆ. ಮುಂದಕ್ಕಿರೋ ಜನಗಳು ಯಾರಂಗಾರೆ ಅಲ್ವರ? ಸಭೆ ಆಗಿಲ್ದಿರೋರು ಏನಾಗಿದ್ದಾರೆ? ಅಲ್ಲಿದ್ದಾರೆ ಅಂತ ಅರ್ಥ. ಅವರೆಲ್ಲ ಎಲ್ಲಿರ್ತಾರೆ? ಭೂಲೋಕದಲ್ಲೇ ಇರ್ತಾರೆ. ಈ ರಾಜ್ಯದ ಸುವಾರ್ತನೆ ಯೇಸು ಕ್ರಿಸ್ತು ಎಲ್ಲಾ ಊರಿಗೋಗಿ ಏನ್ ಮಾಡಿದ್ದು? ಹೇಳಿದ್ದು. ಇದು ನಾವು ಕೇಳ್ತಾ ಇದ್ದೀರಾ? ಇದು ನಮ್ಗೆ ಕಿವಿಗೆ ಬೀಳ್ತಾ ಇತ್ತಾ? ಈ ದೇವರಾಜ್ಯ ಸುವಾರ್ತೆ ಯೇಸು ಕ್ರಿಸ್ತು ಪ್ರಕಾರ ನಾವು ಹೇಳ್ತಾ ಇದ್ದೀರಾ? ಕರ್ತನಿ ಪ್ರೀತಿ ಅಂತ சொல்றது, 5th ಯೂನಿವರ್ಸಲ್ ಎಂಪೈರ್ ಶಾರ್ಟ್ಲಿ ಶಲ್ ಬಿ ಎಸ್ಟಾಬ್ಲಿಷ್ ಆನ್ ದಿಸ್ ಅರ್ತ್. ಶಾರ್ಟ್ಲಿ ವಿ ಕ್ಯಾನ್ ಸಿ ದ 3rd ವರ್ಲ್ಡ್ ವಾರ್ ಹ್ಯಾಪನಿಂಗ್ ಇನ್ ದಿಸ್ ಹೋಲ್ ವರ್ಲ್ಡ್. ದೇವರಾಜ್ಯ ಏನಾಗ್ತಾರೆ? ಭೂಲೋಕದಲ್ಲಿ ಸ್ಥಾಪನೆ ಆಗುತ್ತೆ. ನಾವು ಕಣ್ಣು ಮುಂದೆ ಏನ್ ಮಾಡ್ತೀವಿ? ನಾವು ನೋಡ್ತೀರಿ. ಅಂದ ಕರ್ತನಿ ಪ್ರೀತಿ ಅಂತ ಸ್ವರಗಳೇ, ದಯವಿಟ್ಟು ಯೂಟ್ಯೂಬ್ ಎಲ್ಲ ರೆಕಾರ್ಡಿಂಗ್ ಶೇರ್ ಮಾಡ್ತೀರಿ, ದಯವಿಟ್ಟು ಕೇಳಿ. ನೀವು ಇದುವರೆಗೂ ಆಗಿರೋಂಥ ಕ್ಲಾಸಸ್ ಎಲ್ಲ ಕೇಳಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಯಾರು ಏನು ಸಂಕೋಚ ಪಡಬೇಡಿ. ನೀವ್ ಏನೇ ಪ್ರಶ್ನೆ ಕೇಳಿದ್ರು ನಿಮ್ ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಮಾತ್ರ ನಾವ್ ಏನ್ ಮಾಡ್ತೀರಿ? ಉತ್ತರ ಕೊಡ್ತೀರಿ. ಆದ್ರೆ ನಿಮ್ಮ ಪ್ರಶ್ನೆಗಳು ಸತ್ಯವೇದಿಗೆ ಸೀಮಿತವಾಗಿ ಏನಾಗಿರ್ಬೇಕು? ಇರಬೇಕು. ಅನ್ನ ದೇವರ ವಾಕ್ಯಗಳನ್ನ